ನಮಸ್ಕಾರ. ಕಸ್ತೂರಿ ವಾಹಿನಿ ಎಲ್ಲ ವೀಕ್ಷಕರಿಗೂ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ ಶೆಟ್ಟಿ. ಇವತ್ತು ನಮ್ಮ ಜೊತೆಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜಿಸ್ಟ್ ಶ್ರೀ ದಿನೇಶ್ ಗುರುಜಿ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮಃ ಶಿವಾಯ. ಶಾಂತಿ. ನಮಸ್ಕಾರ ವೀಕ್ಷಕರೇ. ಓಕೆ ವೀಕ್ಷಕರೇ, ಹಾಗೆ ನಾನು ಹೇಳ್ತಾನೆ ಇದ್ದೆ 21 ಅಂದ್ರೆ ನಾಳೆ ಅಲ್ಲ ನಾಡಿದ್ದು ಬ್ಯಾಂಗ್ಳೂರ್ನಲ್ಲಿ ಇನ್ಫ್ಯಾಂಟ್ರಿ ರೋಡ್ ಮಿಂಟ್ ಮಸಾಲದಲ್ಲಿ ಕೇವಲ 4 ದಿನಗಳಲ್ಲಿ ಗುರೂಜಿ ಅವರು ಭವಿಷ್ಯವಾಣಿ ಹೇಗ್ ಕಲಿಯೋದಂತ ಹೇಳ್ಕೊಡ್ತಾರೆ. ಖಂಡಿತ ಸಾಕಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ನಿಮ್ಗೂ ಕೂಡ ಆಸಕ್ತಿ ಇದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇನ್ ಕೇಸ್ ರಿಜಿಸ್ಟರ್ ಮಾಡ್ಕೊಳಕ್ ಆಗಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗಿ ಅಟೆಂಡ್ ಮಾಡ್ಬೇಕು ಅಂತ ಅನ್ಸಿದ್ರೆ ವಿಳಾಸಕ್ಕೆ ಹೋಗಿ ಡೈರೆಕ್ಟ್ ಆಗಿ ಒಂದಿಷ್ಟು ಸೀಟ್ಸ್ ಗಳು ಇದೆ, ಹೋಗಿ ಡೈರೆಕ್ಟ್ ಆಗಿ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ಫ್ಯಾಂಟ್ರಿ ರೋಡ್ ಅಲ್ಲಿ ಇರುವಂತಹ ಮಿಂಟ್ ಮಸಾಲಾ ಹೋಟೆಲ್ ನಲ್ಲಿ. ಅಂಡ್ ಎಸ್, ಗುರುಜಿ ಅವರಿಗೆ ಒಂದು ಪ್ರಶ್ನೆ, ಇನ್ ಡೀಟೇಲ್ ಆಗಿ ಒಂದ್ ಸ್ವಲ್ಪ ಅಡ್ರೆಸ್ ಹೇಳ್ತೀರಾ ಗುರುಜಿ? ಇನ್ಫ್ಯಾಂಟ್ರಿ ರೋಡ್ ಮಿಂಟ್ ಮಸಾಲಾ ಅಂತ ಹೇಳಿದೆ. ಖಂಡಿತ ನೋಡಿ, ದಿ ಮಿಂಟ್ ಮಸಾಲಾ ಅಂತ ಇನ್ಫ್ಯಾಂಟ್ರಿ ರೋಡ್ ಕಾಫಿ ಬೋರ್ಡ್ ಹತ್ರ ಬರುತ್ತೆ. ಕಮಿಷನರ್ ಆಫೀಸ್ ಆಪೋಸಿಟ್ ಇರತಕ್ಕಂಥ ಒಂದು 4 ಸ್ಟಾರ್ ಹೋಟ್ಲು. ಬೆಳಿಗ್ಗೆ 8:30ಗೆ ದಯವಿಟ್ಟು ಬನ್ನಿ. ಸಾಕಷ್ಟು ಜನ SMS ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಯೂಶಲಿ 1 ಡೇ ಬಿಫೋರ್ ನಿಮಗೆ SMS ಬರುತ್ತೆ. ಯಾರು ರಿಜಿಸ್ಟರ್ ಆಗಿದ್ರು ಆಲ್ರೆಡಿ SMS ಬರುತ್ತೆ. ಒಂದು ಆಂಡ್ರಾಯ್ಡ್ ಫೋನ್ ಇರಬೇಕು, ಟಚ್ ಫೋನು. ಸಾಧ್ಯವಾದಷ್ಟು ಅದರಲ್ಲಿ ಒಂದು ಶೇರ್ ಇಟ್ಕೊಂಡ್ಬನ್ನಿ, ಅಥವಾ ಪ್ಲೇ ಸ್ಟೋರ್ ವರ್ಕ್ ಆಗೋ ಥರ ನೋಡ್ಕೊಂಬನ್ನಿ. ಪ್ಲೇ ಸ್ಟೋರ್ ವರ್ಕ್ ಆಗಬೇಕು. ಪ್ಲೇ ಸ್ಟೋರ್ ಅಂತ ಬರುತ್ತೆ. ಸ್ವಲ್ಪ ಗೊತ್ತಾಗಿಲ್ಲ ಅಂತಂದ್ರೆ ಖಂಡಿತ ನಿಮ್ಗೆ ಯಾರು ಗೊತ್ತಿಲ್ಲದೆ ಇರತಕ್ಕಂಥ ನಿಮ್ಗೆ ಅಥವಾ ನಿಮ್ಮ ಮಕ್ಕಳಿಗೆ ಈಗೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಆಂಡ್ರಾಯ್ಡ್ ಫೋನ್ ಅಂದ್ರೆ ಏನು ಅಂತ. ಅದರಲ್ಲಿ ಪ್ಲೇ ಸ್ಟೋರ್ ಒಂದು ವರ್ಕ್ ಆಗಬೇಕಷ್ಟೇ. ಪ್ಲೇ ಸ್ಟೋರ್ ವರ್ಕ್ ಆಗಬೇಕು. ಅದಿಲ್ಲ ಅಂದರೆ ಶೇರ್ ಇಟ್ ಒಂದು ಹಾಕೊಂಡ್ಬನ್ನಿ. ಸಾಧ್ಯವಾದಷ್ಟು ಎಲ್ಲಾನು ಸ್ವಲ್ಪ ಬ್ಯಾಟ್ರಿ ಗೀಟ್ರಿ ಎಲ್ಲ ಪವರ್ ಇಟ್ಕೊಂಡ್ಬನ್ನಿ. ಯಾಕಂದ್ರೆ ತುಂಬ ವರ್ಕ್ ಇರುತ್ತೆ. 4 ದಿವಸ ನಿಮಗೆ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಅಷ್ಟು ವರ್ಕ್ ಕೊಡ್ತೀನಿ, ಅಷ್ಟು ತಲೆಗೆ ನಿಮಗೆ ತುಂಬಿಸ್ಕೊಡ್ತೀನಿ. ಅದ್ಭುತವಾಗಿರುತ್ತೆ. 21ನೇ ತಾರೀಕು ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಮಾರ್ಚ್ 4ನೇ ತಾರೀಕು 5ನೇ ತಾರೀಕು ಮೈಸೂರಲ್ಲಿ ಮಾಡ್ತಾ ಇದ್ದೀನಿ. ಮತ್ತೆ ಮಾರ್ಚ್ 25 ಮತ್ತೆ 26 ಹುಬ್ಳಿಲಿ ಬರ್ತಾ ಇದ್ದೀನಿ. ಇಷ್ಟು ವಿಶೇಷ ಇದೆ. ಮತ್ತೊಂದು ವಿಶೇಷ ಏನು ಅಂತಂದ್ರೆ, ನಾಳೆ ಕುಜ ಗ್ರಹ ಮಕರ ರಾಶಿನ ಬಿಟ್ಟು, ಅಂದ್ರೆ ಕುಂಭರಾಶಿನ ಬಿಟ್ಟು ಮೀನ ರಾಶಿ ಪ್ರವೇಶ ಆಗ್ತಾ ಇದೆ. ಏನಿದು ಅಂತಂದ್ರೆ, ಕಳೆದ 7-8 ತಿಂಗಳಿಂದ ರಾಹು ಕೇತುಗಳ ಬಂಧನದಲ್ಲಿ ಎಲ್ಲಾ ಗ್ರಹಗಳು ಇತ್ತು. ಅದರಲ್ಲಿ ಚಂದ್ರ ಹೊರತುಪಡಿಸಿ, ಯಾಕಂದ್ರೆ ಚಂದ್ರ 15 ದಿವಸಕ್ಕೊಂದ್ಸತಿ ಬಂದು ಹೋಗ್ತಾ ಇತ್ತು. ಆದರೂ ಕೂಡ ಈ ರಾಹು ಕೇತು ಬಂಧನದಲ್ಲಿ ಎಲ್ಲಾ ಗ್ರಹಗಳು ಬಂಧನ ಆಗಿತ್ತು. ಇನ್ನ ನಾಳೆಗೆ ಕುಜ ಬಿಡುಗಡೆ ಆಗುತ್ತೆ. ಅದೊಂದು ಸೆಲೆಸ್ಟಿಯಲ್ ಮ್ಯಾಪ್ ಅಲ್ಲಿ ಆಗ್ತಕ್ಕಂಥ ಒಂದು ಈವೆಂಟ್ಸ್ ಅಂತ ಹೇಳ್ಬೋದು. ಇದಾದ ನಂತರ ಜನವರಿ 26ನೇ ತಾರೀಕು ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಒಂದು ಶನಿಗ್ರಹ ವೃಶ್ಚಿಕ ರಾಶಿನ ಬಿಟ್ಟು ಧನುರ್ ರಾಶಿ ಪ್ರವೇಶ ಮಾಡ್ತಕ್ಕಂಥದ್ದು. ಸೋಮವಾರದ ದಿವಸ, ಸೋಮವಾರ, ಮಂಗಳವಾರ, ಬುಧವಾರ ಯಾವ ರಾಶಿಗೆ ಹೇಗಿರುತ್ತೆ ನಕ್ಷತ್ರ ನಾಡಿ ಪ್ರಕಾರ ಹೈಲಿ ಎಫೆಕ್ಟಿವ್, ಹೈಲಿ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾವ ರಾಶಿಗೆ ಈ ಶನಿಗ್ರಹ ಹೇಗೆ, ಶನಿ ಪರಮಾತ್ಮ ಅಂತ ಕರೀತಾರೆ, ಹೇಗೆ ಎಫೆಕ್ಟ್ ಆಗುತ್ತೆ, ಹೇಗೆ ಅಫೆಕ್ಟ್ ಆಗುತ್ತೆ ಮತ್ತೆ ಎಫೆಕ್ಟ್ ಆಗುತ್ತೆ. ಅಫೆಕ್ಟ್ ಅನ್ನೋದೊಂದು ವರ್ಡ್ ಇದೆ, ಎಫೆಕ್ಟ್ ಅನ್ನೋದೊಂದು ವರ್ಡ್ ಇದೆ. ಇಷ್ಟನ್ನು ತಿಳಿಸ್ಕೊಡ್ತೀನಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಏನು ಅಂತಂತಂದ್ರೆ, 4ನೇ ತಾರೀಕು 5ನೇ ತಾರೀಕು ನಂದು ಹೈಯರ್ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ, ಒಂದು 400ಕ್ಕೂ ಹೆಚ್ಚು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಬುಕ್ಸ್ ಇನ್ನೇನು 5ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದೀನಿ. ಯಂತ್ರ ಮಂತ್ರ ತಂತ್ರ, ಎನ್ಸೈಕ್ಲೋಪೀಡಿಯಾ ಆಫ್ ಯಂತ್ರ ತಂತ್ರ ಮಂತ್ರ. ಬಹುಶಃ 1100-1200ಕ್ಕೂ ಹೆಚ್ಚು ಮಂತ್ರಗಳು ಅದರಲ್ಲಿದೆ. ಒಂದು 500ಕ್ಕೂ ಹೆಚ್ಚು ತಂತ್ರಗಳಿದಾವೆ. ಒಂದು 500ಕ್ಕೂ ಹೆಚ್ಚು ಯಂತ್ರಗಳಿದಾವೆ. ಪ್ರತಿಯೊಂದು ಬಹಳ ಸುಲಭವಾಗಿ ಮನೇಲೇ ಮಾಡ್ತಕ್ಕಂಥದ್ದು. ನಿನ್ನೆ ಯಾರೋ ಒಬ್ರು 3 ದಿವಸದ ಕೆಳಗಡೆ ಯಾರೋ ಒಬ್ರು ಫೋನ್ ಮಾಡಿದ್ರು, ನಮ್ಮ ಆಫೀಸ್ ಫೋನ್ ಮಾಡಿ ನನಗೆ ಫೋನ್ ಕೊಟ್ಟರು. 9 ವರ್ಷ ಆಗಿತ್ತು, ಮಕ್ಕಳಾಗಿಲ್ಲ ಅಂತ ಹೇಳಿದ್ರು, ಕನ್ಸೀವ್ ಆಗಿರಲಿಲ್ಲ ಅಂತ. ಅವ್ರ ಜಾತಕದಲ್ಲಿ 1-4-10 ಕಾಂಬಿನೇಷನ್ ಬಂದಾಗ ಮದುವೆ ಆಗಲ್ಲ, ಇದು ಮಕ್ಕಳಾಗಲ್ಲ ಅಂತ ಹೇಳ್ಬಿಡ್ತೀವಿ ನಾವು. ಅದು ಆ ರೀತಿಯ ಕಾಂಬಿನೇಷನ್ ಬಂದಿತ್ತು. ಆದರೂ ಕೂಡ ಒಂದು ಪ್ರಯತ್ನ ಮಾಡಿ, ಮಂತ್ರ ಯಂತ್ರ ತಂತ್ರದಿಂದ ಪ್ರಯತ್ನ ಮಾಡಿ ಅಂತ ಹೇಳಿದ್ದೆ. ಒಂದು 4 ಮಂತ್ಸ್ ಬ್ಯಾಕ್ ಬಂದಿದ್ರು. ಭಾಳ ಖುಷಿ ಆಯಿತು. ಕನ್ಸೀವ್ ಆಗಿದ್ದಾರೆ ಅಂತ ಹೇಳಿದ್ರು, ಖುಷಿ ಆಯಿತು. ಬಟ್ ಕಾಪಾಡ್ಕೊಳ್ಳೋದು ಡೆಲಿವರಿ ಆಗೋವರೆಗೂ ಭಗವಂತನ ಲೀಲೆ, ಭಗವಂತನ ಇಚ್ಛೆ ಅಂತ ಹೇಳಕ್ಕೆ ಇದು ಮಾಡ್ತೀನಿ. ಅಂದರೆ ಏನಕ್ಕೆ ಈ ಪಾಯಿಂಟ್ ಹೇಳಕ್ಕೆ ಇಷ್ಟಪಟ್ಟೆ ಅಂದರೆ, ಯಂತ್ರ ಮಂತ್ರ ತಂತ್ರನ ಭಾಳ ಒಂದು ಶ್ರದ್ಧಾ ಭಕ್ತಿಯಿಂದ ಖಂಡಿತ ಮಾಡಿದ್ರೆ ನಿಮಗೆ ಯಾವುದೇ ಒಂದು ಇರ್ತಕ್ಕಂಥ ಕುಂದುಕೊರತೆಗಳು ಖಂಡಿತ ನೀಗುತ್ತೆ. ಯಾಕಂದರೆ ನಾವು ಈ ಭೂಮಿ ಮೇಲೆ ಬಂದಿರತಕ್ಕಂಥದ್ದು ಈ 4 ಪಿಲ್ಲರಿಂದ. ಯಾವುದೋ 4 ಪಿಲ್ಲರು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೀವಿ.
ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅರ್ಥವನ್ನು ಗಳಿಸ್ತೀವಿ, ಅದನ್ನ ಕಾಮನೆಗಳನ್ನು ಪೂರೈಸ್ಕೊಳ್ತೀವಿ, ಅದಾದ ನಂತರ ಧರ್ಮದಿಂದ ಆಕ್ಚುಲಿ ನಡಿಬೇಕು, ನಡೆಯೋದಿಲ್ಲ, ಮೋಕ್ಷವನ್ನು ಗೊಳ್ಳಬೇಕು, ಇಷ್ಟು ಇರುತ್ತೆ. ಇದನ್ನೆಲ್ಲ ಮಾಡ್ದಲೆ ಎಲ್ಲಾನು ಮುಗಿಸ್ಕೊಂಡು ಲಾಸ್ಟಲ್ಲಿ ನಾನು ಧರ್ಮ ಮಾಡ್ತೀನಿ, ಮೋಕ್ಷ ಮಾಡ್ತೀನಿ ಅಂದ್ರೆ ಅದಕ್ಕೆ ತಪ್ಪಾಗುತ್ತೆ. ಬಹಳಷ್ಟು ನಾವು ದುಡ್ಡನ್ನ ಗಳಿಸ್ಕೊಳ್ಳೋದಾಗ್ಲಿ, ಇನ್ನೊಬ್ಬರಿಗೆ ಹಿಂಸೆ ಮಾಡೋದಾಗ್ಲಿ, ಇನ್ನೊಬ್ಬರಿಗೆ ಹಣವನ್ನು ನಾವು ದೋಚ್ಕೊಳ್ಳೋದಾಗ್ಲಿ, ಬಹಳಷ್ಟು ಮಾಡಿದಾಗ ಕಾರ್ಮಿಕ್ ಡೀಡ್ಸ್ ಅಂತ ಹೇಳ್ತೀವಲ್ಲ, ಅದು ಎಕ್ಸ್ಟ್ರಾ ಆಗುತ್ತೆ. ಅಂದ್ರೆ ಬ್ಯಾಡ್ ಕರ್ಮ ಗುಡ್ ಕರ್ಮ ಎಕ್ಸ್ಟ್ರಾ ಆಗುತ್ತೆ. ಈ ಒಂದು ಬ್ಯಾಡ್ ಕರ್ಮ ಹೇಗಿರುತ್ತೆ ಅಂತಂದ್ರೆ, ನಮ್ಮ ಜಾತಕದಲ್ಲಿ ಆ ಗ್ರಹಗಳು ಆ ಒಂದು ಪೂರ್ವ ಪುಣ್ಯ ಏನಿದೆ ಅದನ್ನೆಲ್ಲ ತೋರಿಸುತ್ತೆ. ಇದು ಯಾವಾಗ ನಮಗೆ ಬಿಡುಗಡೆ ಆಗುತ್ತೆ ಅಂದ್ರೆ, ಆ ದಶಾ ಸಿಸ್ಟಮ್ ಅಲ್ಲಿ ಬಂದು ತೋರಿಸುತ್ತೆ. ನೀನ್ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಪಾಪ ಪುಣ್ಯಗಳು ದಶಾಭುಕ್ತಿಗಳಿಂದ ಬರುತ್ತೆ. ಅದಕ್ಕೆ ನಾನು ಹೆಚ್ಚಾಗಿ ಏನ್ ಹೇಳ್ತೀನಿ ಅಂದ್ರೆ, ಎಲ್ಲಾ ವೀಕ್ಷಕರಿಗೂ ಆಗ್ಲಿ, ಜ್ಯೋತಿಷ್ಯರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಅಂತ ತಿಳ್ಕೊಳ್ಳಿ. ಹೆಚ್ಚಾಗಿ ನೀವು ದಶಾಭುಕ್ತಿಗೆ ಹೆಚ್ಚನ್ನು ಒತ್ತು ಕೊಟ್ರೆ ಆಗ್ತಕ್ಕಂಥ ಈವೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದ್ರೆ ನೀವು ಜಸ್ಟ್ ಯಾವುದೋ ಒಂದು ಮದುವೆ ಆಗಿಲ್ಲ ಅಂದ್ರೆ ಸಪ್ತಮ ಭಾವ ಅಥವಾ ದ್ವಿತೀಯ ಭಾವ ನೋಡಿದ್ರೆ ಆಗೋದಿಲ್ಲ. ಸಾಧ್ಯವಾದಷ್ಟು ದಶಾಭುಕ್ತಿ ಏನ್ ಮಾಡ್ತಾ ಇದೆ, ಯಾಕಂದ್ರೆ ದಶಾಭುಕ್ತಿ ಇಸ್ ದಿ ಡ್ರೈವರ್ ಅಂತ ಹೇಳ್ತೀವಿ, ಅದನ್ನ ಖಂಡಿತ ನೋಡಿ. ದಶಾಭುಕ್ತಿ ಎಸ್ ಅಂದ್ರೆ ಮಾತ್ರ ಎಲ್ಲಾ ಇವೆಂಟ್ಸ್ ಎಸ್ ಅನ್ನತ್ತೆ. ಅದಾದ ನಂತರ ಟ್ರಾನ್ಸಿಟ್ ಅಂತ ಹೇಳ್ತೀವಿ, ಗೋಚಾರ ಅಂತ ಹೇಳ್ತೀವಿ, ಎಸ್ ಅನ್ನತ್ತೆ. ನಾಳಿನ ವಿಶೇಷವಾಗಿರ್ತಕ್ಕಂಥದ್ದು ಕುಜಗ್ರಹ ಟ್ರಾನ್ಸ್ಫರ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ನಮಗೆ ಇರ್ತಕ್ಕಂಥ ಈ ಭಾರತದಲ್ಲಿ ಮುಂಡೇನ್ ಅಸ್ಟ್ರಾಲಜಿ ಅಂತ ತಗೊಂಡಾಗ ಇಷ್ಟು ದಿವಸ ಬಹಳಷ್ಟು ಟೆನ್ಷನ್ ಅಲ್ಲಿ ಇತ್ತು. ಹಣದ ದುಬ್ಬರ ಮತ್ತೆ ಈ ಡಿಮಾನಿಟೈಸೇಷನ್, ಈಗ ಮತ್ತೆ ರಿಮಾನಿಟೈಸೇಷನ್ ಆಗುತ್ತೆ. ವರಿ ಮಾಡಬೇಡಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ನಾಳೆ ಒಂದು 20-30% ಚೆನ್ನಾಗುತ್ತೆ. ಯಾರ್ಯಾರು ಬಿಸ್ನೆಸ್ ಡೌನ್ ಇತ್ತು, ಓವರ್ ಆಲ್ ಇಂಡಿಯನ್ ಎಕಾನಮಿ ಅಂತ ತಗೊಂಡಾಗ ವೃಷಭ ಲಗ್ನ ತಗೊಳ್ಬೇಕಾಗತ್ತೆ ಮುಂಡೇನ್ ಅಸ್ಟ್ರಾಲಜಿ ಪ್ರಕಾರ. ಜಾತಕದಲ್ಲಿ ನೋಡಿದಾಗ ಅಂದ್ರೆ ಇಂಡಿಯನ್ ಜಾತಕ ನೋಡ್ಬೇಕಾದ್ರೆ ರಾಹು ಕೇತು ಆಕ್ಸಿಸ್ ಅಲ್ಲಿ ಗ್ರಹಗಳಿರೋದ್ರಿಂದ ವೃಷಭ ಲಗ್ನಕ್ಕೆ ಅಷ್ಟಮಕ್ಕೆ ಪ್ರವೇಶ ಆಗುತ್ತೆ ಶನಿ. ಬಟ್ ಮುಂಡೇನ್ ಅಸ್ಟ್ರಾಲಜಿಲಿ ಅಷ್ಟಮದಲ್ಲಿ ಶನಿ ಬಹಳ ಒಳ್ಳೇದು, ಅಂದ್ರೆ ಸಾಮಾನ್ಯ ಜನಕ್ಕೆ ಬಹಳಷ್ಟು ಒಳ್ಳೇದಾಗುತ್ತೆ ಅಂತ ಮುಂಡೇನ್ ಅಸ್ಟ್ರಾಲಜಿಲಿ ಹೇಳ್ತೀವಿ. ಅಂದ್ರೆ ಇದು ರಾಜನೀತಿಯ ಬರ್ತಕ್ಕಂಥ ಒಂದು ಶಾಸ್ತ್ರ ಅಂತ ಹೇಳ್ತೀವಿ. ಇದನ್ನ ಕಲಿಬೇಕು ಅಂದ್ರೆ ಅದಕ್ಕೆ ಬೇರೆ ಸಬ್ಜೆಕ್ಟೇ ಇದೆ. ಇದನ್ನ ಸೂರ್ಯ ಮತ್ತೆ ಆರಿದ್ರ ನಕ್ಷತ್ರನ ನಾವು ತಗೊಂಡು ವಿಶೇಷವಾಗಿ ಮಾತಾಡ್ತೀವಿ. ಅದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಹೇಗೆ ನಮಗೆ ರೈಲ್ ಆಕ್ಸಿಡೆಂಟ್ ಆಗುತ್ತೆ, ಫ್ಲೈಟ್ ಆಕ್ಸಿಡೆಂಟ್ ಹೇಗಾಗುತ್ತೆ, ಅರ್ಥಕ್ವೇಕ್ಸ್ ಹೇಗಾಗುತ್ತೆ, ಸುನಾಮಿ ಹೇಗಾಗುತ್ತೆ, ಅದು ನಾವು ಸಾಮಾನ್ಯವಾಗಿ ಮಾಡೋಕ್ಕಾಗಲ್ಲ. ಅದ್ರದ್ದು ಕ್ಯಾಲ್ಕುಲೇಷನ್ ಬೇರೆ ಇರುತ್ತೆ. ಅದನ್ನ ಮಂಡೂಕ ಗತಿ ಕ್ಯಾಲ್ಕುಲೇಷನ್ ಅಂತ ಇರುತ್ತೆ. ಶೂಲ ಕೋರ್ಮ ಕೋಷ್ಟ ಯಂತ್ರವನ್ನು ಹಾಕಿ ನಾವು ಇದು ಮಾಡಬೇಕಾಗತ್ತೆ. ಮತ್ತೆ ಅಷ್ಟಮಂಗಳದ ಪ್ರಶ್ನೆ ಕೇರಳದ ಪ್ರಕಾರ ಮಾಡಬೇಕಾಗತ್ತೆ. ಬಹಳಷ್ಟು ಡಿಫ್ರೆಂಟ್ ಮೆಥಡಾಲಜಿ ಇದೆ. ಆ ಮೆಥಡಾಲಜಿನ ಅಳವಡಿಸ್ಕೊಂಡು ನಾವು ಆ ತಿಂಗಳು ಬರ್ತಕ್ಕಂಥ ಗ್ರಹಗತಿಗಳಿಗೆ ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಇಟ್ಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್, ತುಂಬಾ ದೊಡ್ಡ ಸಬ್ಜೆಕ್ಟ್ ಆಗುತ್ತೆ. ಜನಗಳು ಬಹಳ ಈಸಿಯಾಗಿ ಹೇಳ್ಬಿಡ್ತಾರೆ, ಏನು ಆ ಥರ ಸುನಾಮಿ ಆಗುತ್ತೆ, ಅರ್ಥಕ್ವೇಕ್ ಆಗುತ್ತೆ, ಯಾಕೆ ಹೇಳಕ್ಕಾಗಲ್ಲ. ಖಂಡಿತ ಹೇಳ್ಬೋದು. ಆ ಸಬ್ಜೆಕ್ಟ್ಗೆ ಇನ್ವಾಲ್ವ್ ಆಗಿ ಸ್ವಲ್ಪ ಸಪೋರ್ಟಿಂಗ್ ಬೇಕಾಗುತ್ತೆ, ವರ್ಕ್ ಮಾಡಬೇಕಾಗುತ್ತೆ. ಈಗಿನ ಕಾಲದಲ್ಲಿ ಎಲ್ಲರೂ ಅವ್ರವ್ರ ಬಿಸ್ನೆಸ್ ಅವ್ರವ್ರು ನೋಡ್ಕೊಳ್ಳೋದು ಹೆಚ್ಚಾಗಿದ್ರಿಂದ ಈ ಸಬ್ಜೆಕ್ಟ್ಗೆ ಮಾಡೋರು ಕೆಲವರು ಚೆನ್ನೈಯಲ್ಲಿ, ಹೈದರಾಬಾದಲ್ಲಿ ಮತ್ತೆ ಡೆಲ್ಲಿಲಿ ಬಹಳಷ್ಟು ಸಾಕಷ್ಟು ನನ್ನ ಸ್ನೇಹಿತರು ಮಾಡ್ತಾ ಇದ್ದಾರೆ. ಅವರು ಮ್ಯಾಗಝೀನ್ಸ್ ಅಲ್ಲಿ ಬರೀತಾ ಇದ್ದಾರೆ, ಬಟ್ ಅವರು ನ್ಯೂಸ್ ಪೇಪರ್ ಅಲ್ಲಿ ಬಂದಾಗ ಹೆಚ್ಚು ಪ್ರಚಲಿತ ಆಗ್ತಾರೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಆ ರೀತಿ ಇದೆ. ಓಕೆ ಗುರುಜಿ, ಹಾಗೇನೆ ಬುಕ್ ನ ರಿಲೀಸ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಈ ಕ್ಲಾಸಸ್ ನ ಅಟೆಂಡ್ ಮಾಡಿದವರೇ ಈ ಬುಕ್ ನ ತಗೊಳ್ಬೇಕಾ ಅಥವಾ ಯಾರು ಬೇಕಾದ್ರೂ ಕೊಂಡ್ಕೊಳ್ಬಹುದಾ ಅನ್ನೋ ಒಂದು ಪ್ರಶ್ನೆ. ನೋಡಿ, ಬಹಳಷ್ಟು ಜನ, ನಾನು ಪ್ರತಿ ಕ್ಲಾಸಸ್ ಅಲ್ಲಿ ನಾನು ಬಹಳಷ್ಟು ಪರಿಹಾರ ಕೊಡ್ತಾ ಇದ್ದೆ. ಅಂದ್ರೆ ಲಾಸ್ಟ್ 1 year ಇಂದನೂ 1,500 ಜನಕ್ಕೂ ಪರಿಹಾರ ಕೊಡ್ತಾ ಇದ್ದೆ. ಮದುವೆ ಆಗದೆ ಇರೋರಿಗೆ ಏನೇನ್ ಮಂತ್ರ ಹೇಳ್ಬೇಕು, ಏನೇನ್ ತಂತ್ರ ಮಾಡ್ಬೇಕು, ಆಮೇಲೆ ಏನಾದ್ರು ಒಂದು ಪ್ರಾಬ್ಲಮ್ ಇದ್ದಾಗ ಕಾಯಿಲೆಯಿಂದ ಹೆಲ್ತ್ಗೆ ಬಹಳಷ್ಟು ಕೊಡ್ತಾ ಇದ್ದೆ. ರೈಟ್ ಫ್ರಮ್ ಕ್ಯಾನ್ಸರ್ ಮಂತ್ರಗಳು ಇದಾವೆ ನನ್ನ ಬುಕ್. ನಾನು ಬರ್ದಿರ್ತಕ್ಕಂಥ ಬುಕ್ ಅಲ್ಲಿ ಕ್ಯಾನ್ಸರ್ ಮಂತ್ರ ಇದೆ, ಯೂಟ್ರಸ್ ಪ್ರಾಬ್ಲಮ್ ಮಂತ್ರ ಇದೆ. ಪ್ರತಿಯೊಂದನು ದೀರ್ಘಕಾಲ ಏನೇನಿರುತ್ತೆ ಎಲ್ಲಾನು ಆ ಮಂತ್ರವನ್ನು ತುಂಬಿಸಿದ್ದೀನಿ. ಅದ್ರ ಜೊತೆ ತಂತ್ರನೂ ಕೂಡ ಇದೆ. ಅದ್ಭುತವಾಗಿರ್ತಕ್ಕಂಥದ್ದು. ಬಟ್ ವಿಶೇಷವಾಗಿ ಏನು ಅಂತಂದ್ರೆ, ಫಸ್ಟ್ ನನ್ನ ಸ್ಟೂಡೆಂಟ್ಸ್ಗೆ ಫಸ್ಟ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಒಂದು ಬುಕ್ ಎಕ್ಸ್ಪೋರ್ಟ್ ಆಗ್ತದೆ. ಸೊ ಕ್ಲಾಸಸ್ ಬಂದವರಿಗೆ ಫಸ್ಟ್ ಮಾನ್ಯತೆ ಕೊಟ್ಟು ಅದನ್ನ ಮಾಡ್ತಾ ಇದ್ದೀನಿ. ಹೈಯರ್ ಕ್ಲಾಸಸ್ ಅಲ್ಲಿ ಆ ಬುಕ್ ಫ್ರೀಯಾಗಿ ಹೋಗುತ್ತೆ. ಸೊ 600 pages ಅಪ್ರಾಕ್ಸಿಮೇಟ್ಲಿ ಇದೆ. ತುಂಬಾ ಅದ್ಭುತವಾಗಿ ಬಂದಿದೆ. ಕೆಲವರಿಗೆ ನಾನು ಕೊಟ್ಟಿದ್ದೀನಿ, ಹತ್ರದಲ್ಲಿರೋರಿಗೆ ತೋರಿಸಿದ್ದೀನಿ. ತುಂಬಾ ಆಶ್ಚರ್ಯ ಪಟ್ಬಿಟ್ಟಿದ್ದಾರೆ. ಆ ಬುಕ್ ಕೊಟ್ಟಿದ ತಕ್ಷಣ ಅಲ್ಲೇ ಕುತ್ಕೊಂಡ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ನೋಡ್ತಾನೆ ಕುತ್ಕೊಂಡಿದ್ರು. ಅಷ್ಟು ಚೆನ್ನಾಗಿ ಆಶ್ಚರ್ಯವಾಗಿ ಅವರಿಗೆ ಖುಷಿ ತುಂಬಾ ಇದೆ. ಅದು ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಟೂಡೆಂಟ್ ಗಳು ಅದನ್ನ ನೋಡಿ ಅವರ ಅಭಿಪ್ರಾಯನ ನಾನು ವಾಹಿನಿಲಿ ಹಾಕ್ತೀನಿ ಇವತ್ತಲ್ಲ ನಾಳೆ. ಅವ್ರು ಹೇಳಿ, ಅವರ ಅಭಿಪ್ರಾಯನ ಸ್ವಂತ ಅವ್ರ ಬಾಯಿಂದನೇ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಖುಷಿ ಆಗಿದೆ ಅನ್ನೋದನ್ನ. ಹಾಗೇನೆ ಪ್ರತಿದಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ತಂತ್ರವನ್ನ ಗುರುಜಿ ಅವ್ರು ಹೇಳ್ತಾರೆ. ಇವತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಒಂದು ತಂತ್ರವನ್ನ ಹೇಳ್ತೀರಾ ಅಲ್ವಾ ಗುರುಜಿ? ಖಂಡಿತ. ಓಕೆ, ಇವಾಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ ಹೆಸರು? ಮೇಡಮ್ ನಾಗೇಂದ್ರ ಅಂತ. ಯಾರ ಬಗ್ಗೆ ಪ್ರಶ್ನೆ ಕೇಳ್ಬೇಕಿತ್ತು ನಾಗೇಂದ್ರ ಅವರೇ? ನನ್ನ ತಂಗಿ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಅವ್ರ ಹೆಸರು ಏನ್ ಹೇಳಿ? ರಚನಾ ಅಂತ ಅವಳ ಹೆಸರು. ಅವ್ರ ಡೇಟ್ ಆಫ್ ಬರ್ತ್? 7/1/2013. 2013. ಓಕೆ, ಹುಟ್ಟಿರೋ ಟೈಮ್? ಬೆಳಿಗ್ಗೆ 10:50.
ಬೆಳಗ್ಗೆ 10:50 ಸ್ಥಳ ಮೈಸೂರು ಮೇಡಮ್. ಏನ್ ಪ್ರಶ್ನೆ ಕೇಳ್ಬೇಕಿತ್ತು ಅವ್ರ ಬಗ್ಗೆ? ಮೇಡಮ್ ಸ್ವಲ್ಪ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು, ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಹೆಲ್ತ್ ಇಶ್ಯೂಸ್ ಏನಾದ್ರು ಇದೆಯಾ? ಅದೇ ಮೇಡಮ್, ಸ್ವಲ್ಪ ಅವಳಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, 2 ಆಪರೇಷನ್ ಆಗಿದೆ. ಹೌದಾ? ಗುರುಜಿ ಮಾತಾಡ್ತಾರೆ, ಮಾತಾಡಿ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ನೋಡೋಣ ಹೇಗಿದೆ ಜಾತಕ ಅಂತ. ತುಲಾರಾಶಿ, ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರೋದು. ಎಸ್ ಸರ್. ಯಾವಾಗ್ಲೂ ನೋಡಿ, ಶನಿ, ರಾಹು ಮತ್ತೆ ಕೇತು ನಕ್ಷತ್ರದಲ್ಲಿ ಹುಟ್ಟಿದಾಗ ಆ ಗ್ರಹಗಳು ಒಳ್ಳೆ ಕಾಂಬಿನೇಷನ್ ಕೊಟ್ಟಿಲ್ಲ ಅಂದ್ರೆ ಬಹಳಷ್ಟು, ಅಂದ್ರೆ ಹುಟ್ಟಿದಾಗ್ಲೇನೆ ಅಂಗವಿಕಲ ಆಗತಕ್ಕಂತ ಹೆಚ್ಚಿನ ದಶಾಭುಕ್ತಿಗಳು ಶನಿ, ರಾಹು ಮತ್ತೆ ಕೇತು. ಅವರು ಸ್ಟಾರ್ಟಿಂಗ್ ಅಲ್ಲೇ ಬಂದಾಗ ಚೆನ್ನಾಗಿದ್ದು ಬಿಟ್ರೆ ಅದ್ಭುತವಾಗಿರುತ್ತೆ. ಈಗ ಮುಂದೆ ಬರ್ತಕ್ಕಂಥ ರಾಹು ಮತ್ತೆ ಗುರು ಸ್ಟಾರ್ಟ್ ಆಗಿದೆ. 2013 ಜೂನ್ ಆದ್ಮೇಲೆ ಶುರು ಆಗಿದೆ. ರಾಹು ಹೇಗಿದೆ ಅಂತ ನೋಡೋಣ. 6, 8, 12 ಇದೆ ಸರ್. 1, 6, 8, 12 ನಮ್ಮ ಸ್ಟೂಡೆಂಟ್ಗಳು ಹೇಳ್ತಾ ಇರ್ತೀನಿ, 6, 8, 12 ಬರಬಾರ್ದು. ಹುಟ್ಟಿದಾಗ 5, 11 ಇರಬೇಕು ಅಂತ. 5 ಇಲ್ಲ, ಬರೀ 11 ಇದೆ. ಅಂದ್ರೆ ಜೀವ ಇರುತ್ತೆ, ಬಟ್ 5 ಇದ್ದಾಗ ಆರೋಗ್ಯ ಇರೋದಿಲ್ಲ. ಮುಂದೆ ಬರ್ತಕ್ಕಂಥ ಗುರು ಅದು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದೆ. ಏನಕ್ಕೆ ಅಂದ್ರೆ ಸಬ್ ಲಾರ್ಡ್ ಅಲ್ಲಿ 1, 3, 6, 8, 12 ಇದೆ. ಮೇಲೆ ಬರ್ತಕ್ಕಂಥ ಗುರುನಲ್ಲಿ 3, 11 ಇದೆ. ಇದನ್ನ ಸ್ವಲ್ಪ ನೀವು ಮುಂದಿನ ದಿನಗಳಲ್ಲಿ ನೋಡ್ಬೇಕು ಅಂದ್ರೆ ಶನಿನೂ 1, 3, 6, 8, 12 ಇದೆ. ಆರೋಗ್ಯದಲ್ಲಿ ಚೇತರಿಕೆ ಆಗ್ಬೇಕು ಅಂದ್ರೆ ಇದು ಪ್ರಾರಬ್ಧ ಕರ್ಮ ಅಂತ ಹೇಳ್ತೀನಿ. ಈ ಪ್ರಾರಬ್ಧ ಕರ್ಮನ ಸ್ವಲ್ಪ ಕಳ್ಕೊಳ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಈ ಮಠಕ್ಕೆ, ಶಿವನ ಒಂದು ಮಠಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ಮಠದಲ್ಲಿ ನಿಮಗೆ ವಿಭೂತಿ ಸಿಗುತ್ತೆ. ಅಂದ್ರೆ ಈ ಬೆರಣಿಯಿಂದ ಮಾಡಿರ್ತಕ್ಕಂಥ ವಿಭೂತಿ ತಗೊಳ್ಬೇಕಾಗತ್ತೆ, ಸಿಗುತ್ತೆ ಅಲ್ಲಿ, ನೀವು ಟ್ರೈ ಮಾಡಿ. ಆ ವಿಭೂತಿಯನ್ನು ಬಾಯಲ್ಲಿ ಒಂದೊಂದೇ ಚಿಟಿಕೆಯಾಗಿ ಸೋಮವಾರದಿಂದ ಹಾಕ್ಬೇಕಾಗತ್ತೆ. ಕನಿಷ್ಠ ಪಕ್ಷ ಆಲ್ಟರ್ನೇಟ್ ಡೇಸ್ ಅಲ್ಲಿ ಇದು ಹಾಕ್ಬೇಕಾಗತ್ತೆ. ತಾಯಿಯಾದವರು ಈ ತ್ರಯಂಬಕ ಮಂತ್ರ ಆ ಮಗುವಿನ ಹಣೆಯ ಮುಟ್ಟೋದು ಅಥವಾ ಬಾಡಿ ಮುಟ್ಬಿಟ್ಟು ಹೇಳಿದ್ರೆ ಒಂದು 27 ಬಾರಿ ಹೇಳ್ಬೇಕು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷ್ಯ ಮಹಾಮೃತಾತ್ ಓಂ ಅಂತ. ಸಾಧ್ಯವಾದ್ರೆ ನಂದೊಂದು ಇದು ನವಗ್ರಹದ ಒಂದು ಬೇರೆ ಹೇಳಿದೀವಿ, ಅದೊಂದು ಹಾಕಿ ಒಂದು 30-40% ಅನುಕೂಲ ಆಗುತ್ತಪ್ಪ. ಓಕೆ, ಒಳ್ಳೇದಾಗುತ್ತೆ, ಏನ್ ವರಿ ಮಾಡ್ಬಿಡಿ, ಒಳ್ಳೇದಾಗುತ್ತೆ. ಧನ್ಯವಾದಗಳು ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ. ಹಲೋ ರೀ. ನಮಸ್ಕಾರ ರೀ, ನಿಮ್ ಹೆಸರು? ನಮ್ಮ ಹೆಸರು ಭಾಗ್ಯಶ್ರೀ ಅಂತ ರೀ, ಸವಳತಿಂದ ಮಾತಾಡತ್ತೀರಿ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಭಾಗ್ಯಶ್ರೀ ಅವ್ರೆ? ನಮ್ ಮಗಳ ಬಗ್ಗೆ ಕೇಳ್ಬೇಕಾಗಿತ್ರಿ. ಅವ್ರ ಹೆಸರು ಹೇಳಿ. ಅವ್ರ ಹೆಸರು ಸ್ನೇಹ ರೀ. ಸ್ನೇಹ. ಅವ್ರ ಡೇಟ್ ಆಫ್ ಬರ್ತ್? 14 8 1999. 1999. ಓಕೆ. ಟೈಮಿಂಗ್ಸು? 7:10 ಬೆಳಿಗ್ಗೆ ರೀ. ಬೆಳಿಗ್ಗೆ 7:10. ಹುಟ್ಟಿರೋ ಸ್ಥಳ? ಹುಟ್ಟಿದ ಸ್ಥಳ ಧಾರವಾಡ ರೀ. ಓಕೆ. ಏನ್ ಕೇಳ್ಬೇಕಿತ್ತು ಅವ್ರ ಬಗ್ಗೆ? ಅವ್ರ ಬಗ್ಗೆ ಎಜುಕೇಶನ್ ಮತ್ತೆ ಲೈಫ್ ಬಗ್ಗೆ ಕೇಳ್ಬೇಕಾಗಿತ್ರಿ. ಓಕೆ, ಗುರುಜಿ ಅವ್ರು ಹೇಳ್ತಾರೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಸಿಂಹ ರಾಶಿಯಲ್ಲಿ ಹುಟ್ಟಿದ್ದಾರೆ. ಸಿಂಹ ರಾಶಿಯಲ್ಲಿ ಬರ್ತಕ್ಕಂಥದ್ದು ಉತ್ತರ ನಕ್ಷತ್ರ. ಈಗ ಪ್ರಸ್ತುತ ಕುಜದೇಶ ನಡೀತಾ ಇದೆ. ಕುಜದೇಶದಲ್ಲಿ 2017 ಶನಿ ಭುಕ್ತಿ ನಡೀತಾ ಇದೆ. ಕುಜ ಮತ್ತೆ ಶನಿ ಎಜುಕೇಶನ್ ಹೇಗೆ ಕೊಡ್ತಾ ಇದೆ ಅಂತ ನೋಡೋಣ. 112 ಏನ್ ನೋಡ್ಕೊಂಡು ಓದ್ತಾ ಇದಾರೆ? ಈ ಸಲ PC ಸೆಕೆಂಡ್ ಇಯರ್ ಸರ ಸೈನ್ಸ್ ಮಾಡ್ಯಾಳ್ರಿ. ಕುಜದೇಶ 3, 4, 9, 5, 8, 12 ಚೆನ್ನಾಗಿ ಮಾಡ್ತಾರಮ್ಮ, ಏನು ವರಿ ಮಾಡ್ಬಿಡಿ. ಸ್ವಲ್ಪ ಸೋಂಬೇರಿತನ ಇದೆ. 5, 9 ಬಂದಾಗ ಸ್ವಲ್ಪ ಸೋಂಬೇರಿತನ ಇರುತ್ತೆ. ಇವತ್ತಿಂದ ದಿವಸ ಒಂದು ತಂತ್ರವನ್ನು ಕೊಡ್ತೀನಿ, ಆ ತಂತ್ರ ಮಾಡಿ ಒಂದು ತಾಯಿತವನ್ನು ಹಾಕೊಳ್ಳಿ. ನಾನು ಹೇಳಿರ್ತಕ್ಕಂಥದ್ದು ಎಲ್ಲಾ ಆಲ್ ಓವರ್ ಇಂಡಿಯಾ ಇಂದ ಬಂದಿರತಕ್ಕಂಥ ಗಿಡಮೂಲಿಕೆ 9 ಗ್ರಹಗಳಿಗೂ ಆಯಾ ದಿಕ್ಕಲ್ಲಿರ್ತಕ್ಕಂಥದ್ರಿಂದ ಬೇರೆನ ತಂದಿದ್ದೀನಿ. ಸಾಕಷ್ಟು ಜನ ಫೋನ್ ಮಾಡಿ ತಗೊಂಡಿದ್ದಾರೆ. ನಮ್ಮ ಆಫೀಸ್ಗೆ ಇವತ್ತು ಕನಿಷ್ಠ ಪಕ್ಷ 80 ಜನ ಬಂದಿದ್ರು. 80 ಜನಕ್ಕೂ ಕೊಟ್ಟಿದ್ದೆ ನಾನು. ಅಷ್ಟು ಜನ ಬಂದಿದ್ರು, ಅದ್ಭುತವಾಗಿತ್ತು. ಮತ್ತೆ ಯಾರ್ಯಾರು ಬೇರೆ ಊರಲ್ಲಿ ಇದ್ದಾರೆ, ಹಣ ಹಾಕಿದ್ದಾರೆ, ಸ್ವಲ್ಪ ವೇಟ್ ಮಾಡಿ. ತುಂಬಾ ಲೋಡ್ ಇರೋದ್ರಿಂದ ಸ್ವಲ್ಪ ವೇಟ್ ಮಾಡಿ. ಯಾಕಂದ್ರೆ ನಮ್ಮ ಸ್ನೇಹಿತರಿಗೂ ಅದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಗೊತ್ತಿರತಕ್ಕಂತ ಒಂದು ಬ್ರಾಹ್ಮಣರ ಒಂದು ಸಂಘ ಅದನ್ನ ಮಾಡ್ತಾ ಇದ್ದಾರೆ. ಬಹಳ ಅದರದ್ದು ವಿಡಿಯೋಸ್ ಮುಂದಿನ ದಿವಸದಲ್ಲಿ ನಿಮ್ಗೆ ತೋರಿಸ್ತೀನಿ, ಹೇಗೆ ಇದನ್ನ ನಾವು ಮಾಡ್ತಾ ಇದೀವಿ. ಈ ತಂತ್ರ, ಈ ಯಂತ್ರನ ಬರೀ ಹೇಳೋದಿಲ್ಲ ನಾನು ಎಂಟೈರ್ ತಿಂಗಳು ನಿಮಗೆ ಪಿಕ್ಚರ್ ತೋರಿಸ್ತೀನಿ. ಹೇಗೆ ಇದು ತರ್ತಾ ಇದೀವಿ, ಹೇಗೆ ಮಾಡ್ತಾ ಇದೀವಿ, ಶಾಸ್ತ್ರೋಕ್ತವಾಗಿ ಹೇಗೆ ಇದು ತುಂಬಿಸ್ತಾ ಇದೀವಿ, ಹೇಗೆ ಇದಕ್ಕೆ ಒಂದು ರಕ್ಷೆಯನ್ನು ಹಾಕ್ತಾ ಇದೀವಿ, ಅದ್ಭುತವಾಗಿ ಮಾಡ್ತಾ ಇದೀವಿ, ಯಾವ ಟೈಮಲ್ಲಿ ಮಾಡ್ತಾ ಇದೀವಿ, ಯಾವ ಮುಹೂರ್ತದಲ್ಲಿ ಮಾಡ್ತಾ ಇದೀವಿ. ಸಾಕಷ್ಟು ಜನಕ್ಕೆ ವಸುದೈವ ಕುಟುಂಬಕಂ ಮತ್ತೆ ಸರ್ವೇ ಜನ ಸುಖಿನೋ ಭವಂತು ಒಂದು ಭಾವನೆಯಿಂದ ನಮ್ಮ ಟೀಮ್ ವರ್ಕ್ ಮಾಡ್ತಾ ಇದೆ. ಅದನ್ನ ನಿಮ್ಮ ಮನೆಗೆ ಮುಟ್ಟಬೇಕು ಅಂತ ಮಾಡ್ತಾ ಇದೀವಿ. ಖಂಡಿತ ವೆಯ್ಟ್ ಮಾಡಿ, ಖಂಡಿತ ಬರುತ್ತೆ. ಸ್ವಲ್ಪ ಲೇಟ್ ಆದ್ರೂ ಡಿಲೇ ಆಗಲ್ಲ. ಇಲ್ಲಿ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ನಾನು ಇವತ್ತು ಲಾಸ್ಟ್ ಅಲ್ಲಿ ಕೊಡ್ತಕ್ಕಂಥ ಒಂದು ತಂತ್ರ ಮಾಡಿ, ಮುಂದೆ ರಾಹು ದಶ ಬರ್ತಾ ಇದೆ. ರಾಹು ದಶಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತೊಂದರೆ ಇರತಕ್ಕಂಥದ್ದು. ಹೆಚ್ಚಾಗಿ ದುರ್ಗಾ ಆರಾಧನೆ ಅಥವಾ 11 ನಿಂಬೆಹಣ್ಣು ದುರ್ಗಾದೇವಿಗೆ ದಾನ ಮಾಡ್ತಕ್ಕಂಥದ್ದು ಒಳ್ಳೇದಾಗತ್ತಮ್ಮ. ಧನ್ಯವಾದಗಳು.
ಒಳ್ಳೇದಾಗ್ಲಮ್ಮ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಹಾಗೇನೆ ನಾನು ಹೇಳ್ತಾ ಇದ್ದೆ 21st ಅಂದ್ರೆ ನಾಳೆ ಅಲ್ಲ ನಾಡಿದ್ದು ಇನ್ಫ್ಯಾಂಟ್ರಿ ರೋಡ್ ಅಲ್ಲಿರುವಂತಹ ಮಿಂಟ್ ಮಸಾಲಾ ಹೋಟೆಲ್ ಅಲ್ಲಿ ಶ್ರೀ ದಿನೇಶ್ ಗುರೂಜಿ ಅವರು 4 ದಿನದಲ್ಲಿ ಭವಿಷ್ಯವಾಣಿಯನ್ನ ಹೇಳೋದನ್ನ ಕಲ್ಸ್ಕೊಡ್ತಾರೆ. ಖಂಡಿತ ಅವ್ರ ಬಳಿ ಕಲ್ತಿರುವಂತಹ ಒಂದು ವಿದ್ಯಾರ್ಥಿ ನಾಳೆ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಬರ್ತಾ ಇದ್ದಾರೆ. ವೃತ್ತಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಆಗಿರುವಂತಹ ಸುಮಾ ಅವರು ನಾಳೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಅವರ ಅಭಿಪ್ರಾಯವನ್ನ ಹಂಚ್ಕೊಳ್ತಾರೆ ಅಂತ ಹೇಳ್ತಾ, ಸದ್ಯಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನು ತಗೊಂಡು ಮತ್ತೆ ವಾಪಸ್ ಬರ್ತೀನಿ. ವಿರಾಮದ ನಂತರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಹಾಗೇನೆ ನಕ್ಷತ್ರ ನಾಡಿ ಕೇವಲ 4 ದಿನದಲ್ಲಿ ಕಲ್ತಿರುವಂತಹ ಸ್ಟೂಡೆಂಟ್ಸ್ ಅವರ ಅಭಿಪ್ರಾಯವನ್ನ ಯಾವ ರೀತಿ ಹಂಚ್ಕೊಳ್ತಾರೆ ಅಂತ ನೋಡ್ಕೊಬರೋಣ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುಮಾ ಅಂತ. ನಾವು ಯಾವಾಗ್ಲೂ ನಮ್ ಜಾತಕನ್ ತಗೊಂಡು ಬೇರೆಯವ್ರ ಹತ್ರ ಹೋಗಿ ಕೂತ್ಕೊಂಡಾಗ ಅವರು 3ರಲ್ಲಿ ಅದಿದ್ದಾನೆ, 3ರಲ್ಲಿ ಇವ್ರಿದ್ದಾನೆ, 9ರಿಂದ 11ಕ್ಕೆ ಇದ್ ನೋಡ್ತಿದ್ದಾನೆ ಅಂತ ಹೇಳಿದಾಗ ತಲೆ ಗಿರ್ರ ಅಂತಿರುತ್ತೆ. ಆದ್ರೂ ಸೈಲೆಂಟ್ ಆಗಿ ಇನ್ನೊಬ್ಬರನ್ನ ಕೇಳಿಸ್ಕೊಂಡಿರ್ತೀವಿ, ಏನ್ ಹೇಳ್ತಾರೆ ಅಂತ. ನೀವ್ ಅದನ್ ಮಾಡಿ ಇದನ್ ಮಾಡಿ ಅಂತೆಲ್ಲ ಹೇಳ್ತಾರೆ, ನಾವು ಹಾಗೆ ಮಾಡ್ತೀವಿ. ಆದ್ರೆ ನಾವು ಯಾಕೆ ಹೇಗೆ ಅಂತ ಅವ್ರನ್ನೇನು ಪ್ರಶ್ನೆ ಮಾಡೋದಿಲ್ಲ. ಅದನ್ನ ತಿಳ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನನ್ಗೆ ಇದ್ರ ಬಗ್ಗೆ ಮುಂಚೆನೂ ಗೊತ್ತಿರ್ಲಿಲ್ಲ. ಬರೀ 9 ಗ್ರಹಗಳಿದೆ, ಅದು ಮಾತ್ರ ಎಲ್ಲರಿಗೂ ಗೊತ್ತಿರೋ ತರನೇ ನಂಗೂ ಗೊತ್ತಿತ್ತು. ಇಲ್ಲಿಗೆ ಬಂದ್ಮೇಲೆ ನಮ್ ದಿನೇಶ್ ಸರ್ ಅದನ್ನ ಎಷ್ಟು ಸಿಂಪ್ಲಿಫೈ ಮಾಡಿದ್ರು ಅಂದ್ರೆ, ಅಲ್ಲಿ ಗ್ರಹಗಳಿಗೆ ಕರ್ಕೊಂಡು ಹೋಗಿ ನಿಮ್ಮನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಇದು ಇಷ್ಟೇ, ಇದು ಹೇಗ್ ಬಂತು, ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾಕೆ ಬಂತು, ನಿಮ್ಗೆ ಈ ಗ್ರಹದಲ್ಲಿ ಹೀಗಿದ್ರೆ ಹೇಗೆ, ಅದೆಲ್ಲ ನಮಗೆ ಅರ್ಥ ಆಗೋ ಹಾಗೆ ಪ್ರತಿಯೊಂದನ್ನು ಕೂಡ ಬಾಳೆಹಣ್ಣು ಸಿಪ್ಪೆ ಬಿಡಿಸಿ ನೀವು ತಿನ್ನೋದೊಂದು ಬಾಕಿ ಹಾಗೆ ಸಿಂಪ್ಲಿಫೈ ಮಾಡಿಕೊಟ್ಟು ಈ ಶಾಸ್ತ್ರ ಹೇಗೆ ವೈಜ್ಞಾನಿಕವಾಗಿ ಬಂದಿದೆ, ನೀವ್ ಯಾಕೆ ತಿಳ್ಕೊಬೇಕದನ್ನ, ಯಾಕೆ ಎಲ್ಲರೂ ಯಾಕೆ ತಿಳ್ಕೊಬಾರ್ದು, ಈ ಎಲ್ಲ ನಿಮ್ಮ ಪ್ರಶ್ನೆಗಳು, ನಿಮ್ಮ ಯಾವುದೇ ಆದಂತಹ ಒಂದು ಡೌಟ್ಸು, ಹಳೆ ಕಾಲದಲ್ಲಿ ಬರೀ ದೊಡ್ಡವ್ರು ಮಾತ್ರ ಅಥವಾ ಆ ಒಂದು ಪಂಗಡದವ್ರು ಮಾತ್ರನೇ ಇದನ್ನ ಶಾಸ್ತ್ರ ಅಂತ ಇತ್ತು. ಆದ್ರೆ ಇವಾಗ ಇದನ್ನ ದಿನೇಶ್ ಸರ್ ಒಬ್ಬ ಸಾಮಾನ್ಯ ಪ್ರಜೆಗೂ ಅರ್ಥ ಆಗೋ ಹಾಗೆ ಇದನ್ನ ಸಿಂಪ್ಲಿಫೈ ಮಾಡಿದ್ದಾರೆ. That is my sir's greatness. Jai Dinesh sir. That's really beautiful. Being a common person, if you can see your own horoscope and tell about your own future, what more do you want? Thank you sir. Thank you so much. I'm never going to forget about these classes and the enjoyment we had in these 4 days. Where there is laughter, there is always a beautiful learning behind it. And that is my Dinesh sir. Thank you so much sir. ಓಕೆ, ನಮ್ ಸುಮಾರು ಮುಖದಲ್ಲಿ ಕಾಣಿಸ್ತಾ ಇರುವಂತ ಖುಷಿಲೇ ಗೊತ್ತಾಗತ್ತೆ ಅವ್ರಿಗೆ ಆ ಕ್ಲಾಸಸ್ ಇಂದ ಎಷ್ಟು ತೃಪ್ತಿ ಸಿಕ್ಕಿದೆ ಅಂತ, ಎಷ್ಟು ಖುಷಿನ ನಿಮ್ ಬಗ್ಗೆ ಹೇಳ್ತಾ ಇದಾರೆ. ಅಂಡ್ ಖಂಡಿತ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಎಲ್ಲಾ ಪಂಗಡದವರು ಮುಂಚೆ ಕಲಿತಾ ಇರ್ಲಿಲ್ಲ, ಒಂದಿಷ್ಟು ಜನ ಮಾತ್ರ ಕಲಿತಾ ಇದ್ರು, ಇವಾಗ ಎಲ್ಲಾ ಪಂಗಡದವರು ಕೂಡ ಕಲಿತಾ ಇದಾರೆ ಅಂತ ಹೇಳಿದ್ರು. ಅಂಡ್ ಗ್ರಹಗಳ ಬಗ್ಗೆ ಸಾಕಷ್ಟು ತಿಳಿಸ್ಕೊಡ್ತೀರಾ ಅಂತ ಕೂಡ ಹೇಳಿದ್ರು. ಖಂಡಿತ ನಾಳೆ ನಮ್ಮ ಕಾರ್ಯಕ್ರಮದಲ್ಲಿ ಸುಮಾರು ಅತಿಥಿಯಾಗಿ ಬರ್ತಾ ಇದಾರೆ. ಹಾಗೇನೆ ಗುರುಜಿ, ಅವಾಗ್ಲೇ ನೀವು ಹೇಳಿದ್ರಿ ಎಜುಕೇಶನ್ ಬಗ್ಗೆ ಒಂದು ತಂತ್ರ ಹೇಳ್ತೀರಾ ಅಂತ, ಹೇಳ್ತೀರಾ ಇವಾಗ? ನೋಡಿ, ಬೇಸಿಕಲಿ ಏನಾಗುತ್ತೆ, ಎಜುಕೇಶನ್ಗೆ ಕಾಂಬಿನೇಷನ್ 2 4 5 9 11 ಬರಬೇಕು. ಯಾವುದೇ ಒಂದು ದಶಾ ಭುಕ್ತಿ ಬಂದಾಗ 2 4 5 9 11 ಅಂದ್ರೆ 2ನೇ ಮನೆ, 4ನೇ ಮನೆ, 5ನೇ ಮನೆ, 9ನೇ ಮನೆ ಮತ್ತೆ 11ನೇ ಮನೆ ಬಂದಾಗ ಆ ಜಾತಕದ ನಮ್ಗೆ ಯಾವುದೇ ದಶಾ ಇರಲಿ, ನಾವು ಬಹಳಷ್ಟು ಜಾತಕ ಹಾಕಿ ನೋಡಿದೀವಿ ನಮ್ಮ ಸ್ಟೂಡೆಂಟ್ ಕ್ಲಾಸಸ್ ಅಲ್ಲಿ. ಯಾವುದೋ ಗ್ರಹ, ಶನಿ ಗ್ರಹದಲ್ಲೂ 2 4 5 9 11 ಬಂದ್ರೆ ಅದ್ಭುತವಾಗಿ ಓದ್ತಾ ಇರ್ತಾರೆ, ರ್ಯಾಂಕ್ ಬರೋ ಸ್ಟೇಜಸ್ ಅಲ್ಲಿ ಓದ್ತಾ ಇರ್ತಾರೆ. ಅದೇ ಗುರುಗ್ರಹದಲ್ಲೇ, ಬುಧ ಗ್ರಹದಲ್ಲೇ 3 6 8 ಅಥವಾ 3 8 12 ಅಥವಾ 3 6 12 ಈ ಕಾಂಬಿನೇಷನ್ ಬಂದಾಗ, ಅಥವಾ 6 8 12 ಬಂದಾಗ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಸೊ ಇದು ಏನಾಗುತ್ತೆ, ಈ ಒಂದು ಗ್ರಹಗಳು ಯಾವ ಮನೇನ ಆಧಾರ ಪಡಿಸಿರುತ್ತೋ ಅದನ್ನು ತಗೊಳುತ್ತೋ ಆ ಬರ್ತಕ್ಕಂಥ ದಶಾದಲ್ಲಿ ವೀಕ್ ಮಾಡ್ಬಿಡುತ್ತೆ. ಇದೇನು ಅಂತಂದ್ರೆ ಪ್ರಾರಬ್ಧನೆ. ಈಗ ಯಾಕಂದ್ರೆ ಎಲ್ಲಾನು ನಾವು ಪ್ರಾರಬ್ಧಕ್ಕೆ ನಾವು ಏನಕ್ಕೆ ಹೋಲಿಸ್ತೀವಿ ಅಂದ್ರೆ, ನಾವು ಪಡ್ಕೊಂಡ್ ಬಂದಿರೋದೆಷ್ಟೋ ಅದನ್ನ ಬರ್ತಾ ಇರ್ತೀವಿ. ಅದನ್ನ ಚೇಂಜ್ ಮಾಡೋದು ಹೇಗೆ? ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಯಂತ್ರ ಮಂತ್ರ ತಂತ್ರ, ಇದನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಯಂತ್ರ ಮಂತ್ರ ತಂತ್ರ ಫಾಲೋ ಮಾಡಿದಾಗ ಅದ್ಭುತವಾಗಿರುತ್ತೆ. ತಂತ್ರಗಳು ಬಂದಾಗ ಒಂದು ಬಹಳ ಈಸಿ ಆಗಿರ್ತಕ್ಕಂಥ ತಂತ್ರ ಇವತ್ತು ಹೇಳ್ತೀನಿ, ಸಮಯ ಇದೆ. ತಂತ್ರ ಹೇಗೆ ವರ್ಕ್ ಆಗುತ್ತೆ? ಮೊಟ್ಟ ಮೊದಲಾಗಿ ನೋಡಿ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ ಅಂತ ಈ ಮಂತ್ರ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಹಯಗ್ರೀವ ಮಂತ್ರ. ಹಯಗ್ರೀವ ಅಂತಂದ್ರೆ ಕುದುರೆ ಮುಖದ ಇರತಕ್ಕಂಥ ವಿಷ್ಣು ಭಗವಾನ್ ವಿಷ್ಣುನೇ ಕುದುರೆ ಆಕಾರದಲ್ಲಿ ಬಂದಿರತಕ್ಕಂಥದ್ದು, ಅಷ್ಟೇ, ಬೇರೆ ಏನಿಲ್ಲ. ಹಯಗ್ರೀವ ಅಂದ್ರೆ ನೋಡಿ, ನಾವು ಹಿಂದೂ ಧರ್ಮದಲ್ಲಿ ಏನಾಗಿದೆ ಅಂದ್ರೆ, ಅನೇಕ ಧರ್ಮದಲ್ಲಿ ಒಬ್ಬನೇ ದೇವ ಇರ್ತಾನೆ, ನಮ್ಮಲ್ಲೂ ಒಬ್ಬರೇ ದೇವರು. ಏನಕ್ಕೆ ಬೇರೆ ಬೇರೆ ಇರ್ತಾನೆ ಅಂದ್ರೆ, ನಮಗೆ ಬೇರೆ ಬೇರೆ, ಹೇಗೆ ನಮ್ಮ ಬಾಡಿಲಿ ಬೇರೆ ಬೇರೆ ಅಂಗಗಳು ಸೇರಿ ನಮ್ಮ ಒಂದು ಹಾರ್ಟ್ನ ಫಂಕ್ಷನ್ಗೆ ಹೆಲ್ಪ್ ಆಗುತ್ತೋ, ಅದೇ ರೀತಿ ಬೇರೆ ಬೇರೆ ದೇವರುಗಳು ಸೇರಿ ಒಂದು ಪರಮಾತ್ಮನ ನಾವು ಕಾಣಬಹುದು ಅಂತ ಹೇಳಿ ನಮ್ಮ ಋಷಿಗಳು ಅದ್ಭುತವಾಗಿ ಹೇಳಿದ್ದಾರೆ. ಅದೇ ರೀತಿ ಹಯಗ್ರೀವ ಭಗವಂತನೂ ಅಷ್ಟೇ ವಿಷ್ಣುವಿನ ಅವತಾರನೇ, ಬೇರೆ ಏನೂ ಅಲ್ಲ.
ಈ ಮಂತ್ರವನ್ನು ಪಠನೆ ಮಾಡಿ ಆಮೇಲೆ ನಾಳಿನ ದಿವಸ ಫ್ರೈಡೇ ದಿವಸ ಇದನ್ನು ಮಾಡ್ಬೋದು, ಅಥವಾ ಮುಂದೆ ಬರ್ತಕ್ಕಂಥ ಬುಧವಾರ ದಿವಸ ಇದನ್ನು ಮಾಡ್ಬೋದು. ಭಾಳ ಸಿಂಪಲ್ ಆಗಿರ್ತಕ್ಕಂಥ ತಂತ್ರ. ಯಾರು ಭಾಳ ಲೇಸಿಯಾಗಿರ್ತಾರೆ ಅಥವಾ ಓದಿನಲ್ಲಿ ಜ್ಞಾಪಕ ಶಕ್ತಿ ಅಂತ ಏನು ಹೇಳ್ತೀವಿ ಅದು ಹೆಚ್ಚಾಗಿರಲ್ಲ, ಅಥವಾ ವಾಕ್ಸಿದ್ಧಿ, ಎಲ್ಲರಿಗೂ ಅಷ್ಟೇ ವಾಕ್ಸಿದ್ಧಿ ಬೇಕಾಗುತ್ತೆ. ನಮ್ಮ ಮಗ ತುಂಬ ಚೆನ್ನಾಗಿ ಓದ್ತಾನೆ ಸರ್, ಆದರೆ ಏನು ಮಾಡೋದು, ಮಾತಾಡೋದೇ ಇಲ್ಲ, ಯಾರಾದರೂ ಗೆಸ್ಟ್ ಬಂದರೆ ಮನೆಗೆ ಸುಮ್ಮನೆ ಆ ಕಡೆ ಸೈಡಲ್ಲಿ ಹೋಗ್ಬಿಡ್ತಾನೆ, ಬಟ್ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೆಗಿತಾನೆ, ಎಲ್ಲ ಮಾರ್ಕ್ಸ್ ಪರವಾಗಿಲ್ಲ, ಬಟ್ ಕಮ್ಯುನಿಕೇಷನ್ ಸ್ವಲ್ಪ ಭಾಳ ವೀಕ್ ಇದ್ದಾನೆ. ಇಂಥದಕ್ಕೆಲ್ಲ ಭಾಳ ಈಸಿಯಾಗಿರ್ತಕ್ಕಂಥದ್ದು ಒಂದು ತಾತ್ಪರ್ಯನೇ ಇದೆ. ಹಿತ್ತಲ್ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ, ಅದನ್ನ ಯೂಸ್ ಮಾಡದೇ ಇರೋರ್ಗೂ ಅದು ಮದ್ದಲ್ಲ, ಯೂಸ್ ಮಾಡಿದಾದ್ಮೇಲೆ ಖಂಡಿತ ಮದ್ದು. ಆ ರೀತಿ ಬಹಳ ಈಸಿಯಾಗಿರ್ತಕ್ಕಂಥ ತಂತ್ರ. ಒಂದು 100 ಗ್ರಾಮು ಸೋಂಪು ಅಂತ ಹೇಳ್ತೀವಿ, ಹನಿ ಸೀಡ್ಸ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ. ಇಂಗ್ಲಿಷಲ್ಲಿ ಹನಿ ಸೀಡ್ಸ್, ಸೋಂಪು, ತಿಂತಕ್ಕಂಥ ಸೋಂಪು, ಬಡೆ ಸೊಪ್ಪು ಅಂತ ಬಡೆ ಸೊಪ್ಪು ಅಂತ ಹೇಳ್ತಾರಮ್ಮ. ಹೌದು, ಬಡೆ ಸೊಪ್ಪು ಅಂತ ಹೇಳ್ತಾರೆ. ಅದನ್ನ 100 ಗ್ರಾಮ್ ಅಷ್ಟು ತಗೊಂಡು ಒಂದು ರೆಡ್ ಕಲರ್, ಪೋಸ್ಟ್ ಆಫೀಸ್ ಕಲರ್ ಇರ್ತಕ್ಕಂಥ ರೆಡ್ ಕಲರ್ ಪೌಚ್ ಅಲ್ಲಿ ಒಲಿಬೇಕಾಗುತ್ತೆ. ಇದನ್ನ ಮಾಡ್ತಕ್ಕಂಥವ್ರು ಪೋಷಕರಾಗಿರ್ಬೇಕು. ಯಾವಾಗ್ಲೂ ಯಾರ್ಯಾರೋ ಮಾಡಿದ್ರಾಗಲ್ಲ, ಪೋಷಕರಾಗಿರ್ಬೇಕು, ತಂದೆ ತಾಯಿಗಳು, ಇಲ್ಲ ಅಂದ್ರೆ ಅಜ್ಜಿ ತಾತ. ಇದನ್ನ ಮಾಡಿ ಮಕ್ಕಳ ದಿಂಬು ಕೆಳಗಡೆ ಇಡಬೇಕಾಗುತ್ತೆ. ಮಕ್ಕಳ ದಿಂಬು, ಮಲಗುವಂತ ದಿಂಬು ಕೆಳಗಡೆ ಇಟ್ಟು ಇದನ್ನ 48 ದಿವಸ ಅಥವಾ 43 ದಿವಸ ಆದ ನಂತರ ಯಾವ್ದಾದ್ರು ಒಂದು ಬಡವರಿಗೆ ದಾನ ಮಾಡ್ತಕ್ಕಂಥದ್ದು, ಅಥವಾ ಯಾವ್ದಾದ್ರು ಒಂದು ಸರಸ್ವತಿ ದೇವಾಲಯದಲ್ಲಿ ಇಟ್ಟು ಬರ್ತಕ್ಕಂಥದ್ದು, ಅಥವಾ ಅದು ಇಲ್ಲ ಅಂತಂದ್ರೆ ಈ ಒಂದು ಬಾವಿ ಅಥವಾ ಹರಿಯೋ ನೀರು ಅಥವಾ ಕೆರೆ ಅಥವಾ ಒಂದು ಪಾಂಡ್ ಅಂತ ಲೇಖನ ಹೇಳ್ತೀವಿ, ಅದರಲ್ಲಿ ಚೆಲ್ತಕ್ಕಂಥದ್ದು ಮಾಡ್ಬೇಕಾಗತ್ತೆ. ಸೊ ಇಷ್ಟು ಮಾಡಿದಾಗ ಖಂಡಿತ ಬಹಳಷ್ಟು ಈ ತಂತ್ರದಿಂದ ಬಹಳಷ್ಟು ಚೇಂಜ್ ಆಗುತ್ತೆ. ಮಂತ್ರವನ್ನು ಓದಿ, ತಂತ್ರವನ್ನು ಮಾಡಿ, ನಾನು ಹೇಳ್ತಕ್ಕಂಥ ತಾಯ್ತವನ್ನು ಹಾಕೊಂಬಿಡಿ, ಅದ್ಭುತವಾಗಿರುತ್ತೆ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಬಸವಣ್ಣ ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನಾ ಮೇಡಮ್? ನಿಮ್ ಡೇಟ್ ಆಫ್ ಬರ್ತ್ ಹೇಳಿ. 5/6/1979. 5/6/1976. ಹುಟ್ಟಿರುವಂತಹ ಟೈಮ್? 1979. ಓಕೆ, ಹುಟ್ಟಿರೋ ಟೈಮ್? ಟಿವಿ ನೋಡ್ಬೇಡಿ. ಇಲ್ಲ ಟಿವಿ ಆಫ್ ಮಾಡಿದ್ವಿ. ಬೆಳಿಗ್ಗೆ ಟೈಮ್ ಬೆಳಿಗ್ಗೆ 8 to 30. ಬೆಳಿಗ್ಗೆ 8:30. 8:30. ಓಕೆ, ಹುಟ್ಟಿರುವಂತ ಸ್ಥಳ? ಮೈಸೂರು ಮೇಡಮ್. ಓಕೆ, ಏನ್ ಕೇಳ್ಬೇಕಿತ್ತು ನಿಮ್ ಬಗ್ಗೆ? ನಮ್ಮ ಬಗ್ಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಯ್ತು, ಅದಕ್ಕೆ ಕೇಳ್ಬೇಕಾಗಿತ್ತು. ಗುರುಜಿ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಗುರುಗಳೇ. ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಕನ್ಯಾ ರಾಶಿ. ಊಟ ಆಯ್ತಾ ಸರ್? ಮಾಡ್ತಾ ಇದ್ದೆ, ನಿಮ್ಗೆ ಕರೆಗೆ ಸುಮಾರು ದಿನದಿಂದ ಫೋನ್ ಮಾಡಿ ನೋಡಿ, ನಮ್ಮ ವಾಹಿನಿದು ಫೋನು ತುಂಬಾ ಜನ ಯಾಕೋ ಡಿಸ್ಪ್ಲೇ ಮಾಡಲ್ಲ ಅಂತಾರೆ. ಈಗಲೇ 5,000 6,000 ಫೋನ್ ಬರುತ್ತೆ, ಇನ್ನ ಡಿಸ್ಪ್ಲೇ ಮಾಡಿ ಜಾಮ್ ಆಗ್ಬಿಟ್ಟು ಯಾರಿಗೂ ಮಾತಾಡಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಫೋನ್ ಕೊಡ್ತೀವಿ, ಕೆಲವರಿಗೆ ಫೋನ್ ನಂಬರ್ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ. ಗುರುದಶೆ ನಡೀತಾ ಇದೆ. ಓ ವೆರಿ ಗುಡ್ ಸರ್. ಗುರುದಶೆ ನಡೀತಾ ಇದೆ. ಗುರುದಶೆಯಲ್ಲಿ ಇವಾಗ ಬುಧ ಭುಕ್ತಿ ನಡೀತಾ ಇದೆ. ಗುರು ಮತ್ತೆ ಬುಧ ಹೇಗಿದೆ ನಕ್ಷತ್ರ ನಾಡಿ ಪ್ರಕಾರ ನೋಡೋಣ. ಗುರು ಮತ್ತೆ ಬುಧ 10 ಇದೆ, ತುಂಬಾ ಚೆನ್ನಾಗಿದೆ. ಗುರು ಚೆನ್ನಾಗಿದೆ, ಬುಧ 12 ಬರ್ತಾ ಇದೆ. 4 ಏನ್ ವಿಚಾರ ಕೇಳ್ಬೇಕಾಯ್ತು? ಗುರುಗಳೇ, ನಂದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಅವತ್ತು ಸರಿಯಾಗಿ ಬರ್ದಿಟ್ಟಿದ್ರು ಏನೋ. ನನ್ನ ಸ್ಕೂಲ್ ಡೇಟ್ ಆಫ್ ಬರ್ತ್ ಏನಿದೆ ಅದ್ರ ಪ್ರಕಾರ ಹೇಳ್ತಾ ಇದ್ದೀನಿ. ಏನ್ ಮಾಡ್ಕೊಂಡಿದ್ರ ಹೇಳಿ, ಅದನ್ನ ಕೋರಿಲೇಟ್ ಮಾಡ್ತೀನಿ. ನಾನು ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಗುರುಗಳೇ. ಓಕೆ, ಏನಾಗಿ ಮಾಡ್ತಾ ಇದ್ದೀರಾ? ಡೆಲಿವರಿ ಇನ್ಚಾರ್ಜ್ ಆಗಿ ಮಾಡ್ತಾ ಇದ್ದೀನಿ. 171028961011. ಓಕೆ ರೈಟ್, ಚೆನ್ನಾಗಿದೆ. ಏನ್ ಓದಿದಿರಾ ಹೇಳಿ? ನಾವು ಬರೀ SLC ಗುರುಗಳೇ. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಬರ್ತಕ್ಕಂಥ ರಾಹುನಲ್ಲಿ 3, 8, 12 ನಿಮಗೆ ಎಜುಕೇಶನ್ ಡೌನ್ ಮಾಡಿದೆ. ಬಟ್ ಗುರು ನಿಮ್ಗೆ ಏನ್ ಮಾಡಿದೆ, ಒಳ್ಳೆ ಕೆಲಸವನ್ನು ಕೊಟ್ಟಿದೆ. ನಿಮಗೆ ಒಳ್ಳೆ ಹೆಸರು ಕೀರ್ತಿ ಬರ್ತಕ್ಕಂಥದ್ದು. ಗುರು ದಶೆ ಚೆನ್ನಾಗಿದೆ. ಇದಾದ ನಂತರ ಶನಿಲಿ ಓನ್ ಬಿಸ್ನೆಸ್ ಮಾಡ್ತೀರಾ ಸರ್. ಶನಿ ದಶ ಬಂದಾಗ 2, 11, 9 ಬಂದಿರೋದ್ರಿಂದ ಓನ್ ಬಿಸ್ನೆಸ್ ಮಾಡ್ತೀರಾ. ಬಟ್ ಕಮ್ಮಿ ಇನ್ವೆಸ್ಟ್ಮೆಂಟು, ನಿಮ್ಮ ಬುದ್ಧಿಶಕ್ತಿ ಯೂಸ್ ಮಾಡಿ ಆ ಬಿಸ್ನೆಸ್ ಅನ್ನು ಮಾಡಿ, ಅದ್ಭುತವಾಗಿರುತ್ತೆ. 1, 6, 10 ಕಾಂಬಿನೇಷನ್, ಅಡ್ಮಿನಿಸ್ಟ್ರೇಟಿವ್ ಎಬಿಲಿಟಿ ತುಂಬಾ ಚೆನ್ನಾಗಿದೆ. ಯೆಲ್ಲೋ ಕಲರ್ ಖರ್ಚೀಫ್ ಇಟ್ಕೊಳ್ಳಿ. ಗುರುವಾರ ದಿವಸ, ಮುಂದಿನ ಗುರುವಾರ ಬರ್ತಕ್ಕಂಥದ್ದು ಸಿಲ್ಕ್ ಯೆಲ್ಲೋ ಕಲರ್, ಬರೀ ಯೆಲ್ಲೋ ಕಲರ್ ಅಲ್ಲ, ಸಿಲ್ಕ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಯೆಲ್ಲೋ ಕಲರ್ ಇಟ್ಕೊಳ್ಳಿ. ಹಣೆಗೆ ಪ್ರತಿ ದಿವಸ ಗುರುವಾರದಿಂದ ಅರ್ಶನವನ್ನು ತೇಯ್ದು ಹಣೆಗೆ ಇಟ್ಕೊಳ್ಳಿ. ಇದಾದ ನಂತರ ಇದಕ್ಕೆ ಜೊತೆಗೆ ಒಂದು ಬಲಗೈ ತೋರ್ಬೆಳಿಗೆ ಒಂದು ಗೋಲ್ಡನ್ ಟೊಪ್ಯಾಸ್ ಹಾಕೊಳ್ಳಿ. ಒಂದು ನಮ್ಮ ಬರ್ತಕ್ಕಂಥ 9 ಗ್ರಹಕ್ಕೂ ಬರ್ತಕ್ಕಂಥ ಒಂದು ತಾಯ್ತ ಮತ್ತೆ ಒಂದು ಕೈಲಾಸ ಸಾಧ್ಯವಾದ್ರೆ ಇಷ್ಟನ್ನು ಮಾಡಿ, ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕಂದ್ರೆ ಇಷ್ಟು ಮಾಡಿದಾಗ ನಿಮ್ಮ ಟೈಮ್ ಸ್ವಲ್ಪ ಸರಿ ಇಲ್ಲ ಅಂದ್ರೂ ಆ ಭಗವಂತ ಆಲ್ಟರ್ ಮಾಡಿಕೊಟ್ಬಿಡ್ತಾನೆ. ಮಂತ್ರ ಪಠನೆ ಮಾಡಿ, ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮ ಅಂತ ಯಥೇಚ್ಛವಾಗಿ ಹೇಳಿ. ಒಳ್ಳೇದಾಗ್ಲಿ ಸರ್, ಚೆನ್ನಾಗಿ ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಹಾಗೇನೆ ಗುರುಜಿಯವ್ರ ಬಳಿ ನೇರವಾಗಿ ಮಾತಾಡ್ಬೇಕು ಅಂತ ಇದ್ರೆ, ಭೇಟಿಯಾಗಕ್ ಆಗಲ್ಲ ಅಂತ ಇದ್ರೆ ಟೆಲಿಫೋನ್ ಅಲ್ಲಿ ಕೂಡ ಅವ್ರಿಗೆ ಸಂಪರ್ಕ ನೀವು ಮಾಡಬಹುದು.
ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ 15ರಿಂದ 20 ನಿಮಿಷ ಗುರುಜಿಯವ್ರ ಬಳಿ ಮಾತನಾಡಬಹುದು. ಹಾಗೇನೆ ಕೇವಲ 2 ದಿನ ಇದೆ, ಒಂದೇ ದಿನ ಇದೆ ಅಂತಾನೆ ಹೇಳ್ಬೋದು. 21ಗೆ ಇನ್ಫ್ಯಾಂಟ್ರಿ ರೋಡ್ ಅಲ್ಲಿ ಇರುವಂತಹ ಮಿಂಟ್ ಮಸಾಲಾ ಹೋಟೆಲ್ ಅಲ್ಲಿ ಭವಿಷ್ಯವಾಣಿ ಅಂದ್ರೆ ನಕ್ಷತ್ರ ನಾಡಿಯನ್ನ ಕಳ್ಸಿಕೊಡ್ತಾರೆ ಗುರುಜಿಯವರು. ಇನ್ ಕೇಸ್ ರಿಜಿಸ್ಟರ್ ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಆ ಅಡ್ರೆಸ್ಗೆ ನೀವು ವಾಕ್ ಇನ್ ಕೂಡ ಮಾಡಬಹುದು ಅಂತ ಹೇಳ್ತಾ ಇವಾಗ ಸದ್ಯಕ್ಕೆ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ ಗುರುಜಿ. ಹಲೋ ಹಲೋ, ನಮಸ್ತೆ. ನಮಸ್ಕಾರ, ನಿಮ್ ಹೆಸರು? ನನ್ನ ಹೆಸರು ಶಿವಮ್ಮ ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ತು ಶಿವಮ್ಮ ಅವರೇ? ಮಗಳ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಹೆಸರು ಹೇಳಿ. ಶ್ರುತಿ ಅಂತ. ಓಕೆ, ಅವ್ರ ಡೇಟ್ ಆಫ್ ಬರ್ತ್? 1992. ಓಕೆ. ಸೆಪ್ಟೆಂಬರ್ 23. ಸೆಪ್ಟೆಂಬರ್ 23, 1992. ಟೈಮಿಂಗ್ಸ್? ಹೌದು, ಮಧ್ಯಾಹ್ನ 3:15 3:20. ಓಕೆ. ಹುಟ್ಟಿರೋ ಸ್ಥಳ? ಅದು ಮೈಸೂರು ಡಿಸ್ಟಿಕ್ ಹಾಡ್ಯ. ಓಕೆ, ಏನ್ ಕೇಳ್ಬೇಕಿತ್ತು, ಏನ್ ಪ್ರಶ್ನೆ? ಅದು ಅವ್ರದ್ದು ಮದ್ವೆದ್ರ ಬಗ್ಗೆ ಕೇಳ್ಬೇಕಿತ್ತು. ಹಾ, ಗುರುಜಿ ಮಾತಾಡ್ತಾರೆ. ಮಾತಾಡಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ಹೇಳಿ ಮೇಡಮ್, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಹೌದು ಸರ್. ಶುಕ್ರದಶ ನಡೀತಾ ಇದೆ. ಶುಕ್ರದಶೆಯಲ್ಲಿ ಮದುವೆ ಕೊಟ್ಟೆ ಕೊಡುತ್ತೆ, ಏನು ವರಿ ಮಾಡಬೇಡಿ. ಶುಕ್ರದಶೆಯಲ್ಲಿ ರಾಹು ಭುಕ್ತಿ ಇನ್ನ ಫೆಬ್ರವರಿಗೆ ಮುಗಿದೋಗುತ್ತೆ. ಅದಾದ ನಂತರ ಗುರು ಸ್ಟಾರ್ಟ್ ಆಗುತ್ತೆ. ಶುಕ್ರ ಮತ್ತೆ ಗುರು ಹೇಗಿದೆ ಅಂತ ನೋಡೋಣ. ಶುಕ್ರ 5, 9, 10, 4, 5, 11 ಮತ್ತೆ ಗುರುನಲ್ಲಿ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಇಲ್ಲ. ಹೇಳಿ, ಏನಾಗ್ತಾ ಇದೆ? ಏನಿಲ್ಲ ಸರ್, ಅವಳು ಇಂಜಿನಿಯರ್ ಮುಗಿಸಿದಾಳೆ. ವರ್ಕ್ ಮಾಡ್ತಾ ಇದ್ಲೆ TCS ಕಂಪ್ನಿಲಿ. ಅದೇ ಮದ್ವೆ ಮಾಡಕ್ಕೆ ನೋಡ್ತಾ ಇದೀವಿ. ಹುಡುಗ ಎಲ್ಲೂ ಸೆಟ್ ಆಯ್ತಲ್ಲ ಸರಿಯಾಗಿ, ಅದಕ್ಕೆ ಸರ್. ಇನ್ನು ಸ್ವಲ್ಪ ನಿಧಾನ ಆಗುತ್ತಮ್ಮ. ಒಂದು ಸಣ್ಣ ತಂತ್ರ ಹೇಳ್ತೀನಿ, ಅದನ್ನ ಮಾಡಿ. ಹೇಳಿ ಸರ್. 4 ಶುಕ್ರವಾರಗಳು ಹೊಸ ವೈಟ್ ಡ್ರೆಸ್ ಹಾಕೋಬೇಕು ಅವ್ರು. ಹೊಸ ವೈಟ್ ಡ್ರೆಸ್, ಇದನ್ನ ಅವ್ರ ತಂದೆ ಹೌದು, ವೈಟ್ ಡ್ರೆಸ್ ಯಾವ್ದಾರು ಸರಿ, ವೈಟ್ ಡ್ರೆಸ್ ಹೌದು, ಇದನ್ನ ಅವ್ರ ತಂದೆ ಕೊಡಿಸ್ಬೇಕಾಗತ್ತೆ. ವೈಟ್ ಡ್ರೆಸ್ ಹೌದು. 4 ವಾರನು 4 ಹೊಸದಾಗಿರ್ಬೇಕು. ಶುಕ್ರವಾರ 4 ಹೊಸ ಡ್ರೆಸ್ ಹೌದೌದು, ಅದ್ ಹಾಕ್ಬೇಕು. ಮತ್ತೆ ರಿಪೀಟ್ ಮಾಡಬಾರ್ದು. ರಿಪೀಟ್ ಮಾಡಂಗಿಲ್ಲ. ಓಕೆ. ಇದ್ರ ಜೊತೆಗೆ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಅದ್ರ ಜೊತೆಗೆ ಅದ್ಭುತವಾಗಿರುತ್ತೆ, ತುಂಬಾ ಚೆನ್ನಾಗಿದೆಯಮ್ಮ. ಇದ್ರ ಜೊತೆ ಓಂ ಸತ್ಪತಿಂ ದೇಹಿ ಪರಮೇಶ್ವರ ಈ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಕ್ ಹೇಳಿ. ಬಟ್ ಆದ್ರೂ ಕೂಡ ಒಳಗಡೆ ಮನಸ್ಸಿನಲ್ಲಿ ಇವಾಗಲೇ ಬೇಡ ಅಂತ ಒಂದು ಕಾಂಬಿನೇಷನ್ ಬರ್ತಾ ಇದೆ, ಅವ್ರಿಗೆ ಒಪ್ಪೋದಿಲ್ಲ ಅಂತ ಅನ್ಸ್ತಾ ಇದೆ. ಅದಕ್ಕೆ ಈ ವೈಟ್ ಡ್ರೆಸ್ ಈ ಕಾಂಬಿನೇಷನ್ ಹೇಳಿದ್ದು. ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಈಗಲೇ ಮಾಡೋದು ಬೇಡ ಅಂತ ಮನಸ್ಸಲ್ಲಿ ಖಂಡಿತ ಇದೆ. ನೀವ್ ಎಷ್ಟೇ ಹೇಳಿ, ಏನ್ ಮದ್ವೆ ಮಾಡ್ಕೊಳ್ಳೋದು ಬೇಡ ಅಂತ ಇದೆ ಅಂತ ಅವಳ ಮನಸ್ಸಿನಲ್ಲಿ ಇದೆ. ಖಂಡಿತ ನೀವು ಕೂರ್ಸ್ಕೊಂಡು ಕೇಳಿ, ಖಂಡಿತ ಹೇಳ್ತಾರೆ ಇವಾಗ್ಲೇ ಬೇಡಮ್ಮ, ಇನ್ನು ಯಾಕೆ, ಇನ್ನು ಮುಂದೆ ಆಗುತ್ತೆ, ಇನ್ನೊಂದು 3 ವರ್ಷ ಆಗ್ಲಿ ಅಂತ ಹೇಳ್ತಾರೆ. ಅದನ್ನ ನಿಮ್ಮ ಆಸೆನ ಸ್ವಲ್ಪ ಇದು ಮಾಡಕ್ಕೆ ನಾನು ಇದೊಂದು ಕಾಂಬಿನೇಷನ್ ಕೊಟ್ಟೆ. ಮಾಡಿಮ್ಮ, ಒಳ್ಳೇದಾಗುತ್ತೆ. ಏನು ಮದುವೆ ಜೀವನ ಚೆನ್ನಾಗಿರುತ್ತೆ, ಏನು ವರಿ ಮಾಡಬೇಡಿ. ಮದುವೆ ಜೀವನ ಚೆನ್ನಾಗಿರುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ, ಏನು ವರಿ ಮಾಡಿ. ವರ್ಷ ಆಗಲ್ವಾ ಸರ್? ಒಂದು 8 ತಿಂಗಳಿಂದ 9 ತಿಂಗಳ ಮೇಲೇನೆ ಆಗುತ್ತಮ್ಮ, ಅಷ್ಟು ಬೇಗ ಆಗಲ್ಲ. ಈ ತಂತ್ರವನ್ನು ಅದಕ್ಕೆ ಮಾಡಿ ಅಂತ ಹೇಳಿದ್ದು. ಬಹಳ ಈಸಿ ಆಗಿರ್ತಕ್ಕಂಥ ಈ ತಂತ್ರ ವರ್ಕ್ ಆಗುತ್ತೆ, ವರ್ಕ್ ಮಾಡಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೆ ಕೊನೆಯದಾಗಿ ಗುರುಜಿ, ತಂತ್ರದ ಬಗ್ಗೆ ಅಂದ್ರೆ ತಾಯ್ತದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನೋಡಿ, ಈಗ ರೀಸೆಂಟ್ ಆಗಿ ಬಹಳಷ್ಟು ಜನ ಈ ತಾಯ್ತದ ಬಗ್ಗೆ ಮಾಡಿದ್ದಾರೆ. ಯಾಕಂದ್ರೆ ಬಹಳಷ್ಟು ಜನ ನವಗ್ರಹಗಳ ಮೇಲೆ ಒಂದು ಬಹಳ ಖುಷಿ, ಅವ್ರಿಗೆ ಉಂಗ್ರ ಹಾಕೋಬೇಕು, ನವಗ್ರಹ ಉಂಗ್ರ. ಅದೊಂದು 30,000 40,000 ಆಗುತ್ತೆ ಪಾಪ ಒಂದು ಉಂಗ್ರ ಹಾಕೋಬೇಕು. ಯಾಕಂದ್ರೆ ಅದರಲ್ಲಿ ಇರ್ತಕ್ಕಂಥ ಡೈಮಂಡೇ ಒಂದು 15-20,000 ಆಗ್ಬಿಡುತ್ತೆ, ಇಷ್ಟು ಸೆಂಟ್ಸ್ ಅಂತ. ಅಂತ ಎಲ್ಲರಿಗೂ ಅಫೋರ್ಡಬಲ್ ಇರೋದಿಲ್ಲ. ನವಗ್ರಹಗಳು ಹಾಕೊಂಡು ನವಗ್ರಹಗಳು ನಮಗೆ ಒಳ್ಳೇದು ಮಾಡಬೇಕು ಅಂತ ಬಹಳಷ್ಟು ಇಚ್ಛೆ ಪಡ್ತಾರೆ. ಅಂಥವ್ರಿಗೆ ನಾವು ಒಂದು ಏನು ಪ್ಲಾನ್ ಮಾಡಿದೀವಿ ಅಂತಂದ್ರೆ, ಈ ದೇವಸ್ಥಾನದ ಪ್ರಾಕಾರದಲ್ಲಿ ಹೇಗೆ ನವಗ್ರಹಗಳ ರಚನೆ ಮಾಡಿರ್ತಾರೋ, ಅಂದ್ರೆ ನವಗ್ರಹಗಳಿಗೆ ತನ್ನದೇ ಆದಂತ ದಿಕ್ಕಿನಲ್ಲಿ ರಚನೆ ಮಾಡಿರ್ತಾರೆ. ಆ ದಿಕ್ಕಿನಿಂದ ಬರ್ತಕ್ಕಂಥ ಕೆಲವು ಶಿಖರಗಳನ್ನ ನಾವು ಆಯ್ಕೆ ಮಾಡಿ, ಆ ಗ್ರಹದ ಶಿಖರವಿಂದ ಕೆಲವೊಂದು ಪದಾರ್ಥಗಳನ್ನ ತಗೊಂಡ್ಬಂದು ಒಂದು ಒಳ್ಳೆ ಮುಹೂರ್ತದಲ್ಲಿ ಇದನ್ನ ಶಾಸ್ತ್ರೋಕ್ತವಾಗಿ ಅದನ್ನ ತುಂಬಿ, ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠೆ ಮಾಡಿ, ಅದಕ್ಕೆ ಶಕ್ತಿ ಕೊಟ್ಟು, ಅದಕ್ಕೆ ಬಂಧನ ಮಾಡಿ, ಅದನ್ನ ನಿಮ್ಮ ಮನೆಗೆ ತಲುಪಿಸುವಂತ ಒಂದು ಏರ್ಪಾಟ್ ಮಾಡ್ತಾ ಇದೀವಿ. ಅದ್ಭುತವಾಗಿರ್ತಕ್ಕಂಥದ್ದು. ಬಹಳಷ್ಟು ಜನ ತಗೊಳ್ತಾ ಇದ್ದಾರೆ, ತಗೊಳ್ಳಿ, ಬಹಳಷ್ಟು ಒಳ್ಳೇದಾಗುತ್ತೆ. ಅದನ್ನ ಬೇಕಾದ್ರೆ ದಿಂಬು ಕೆಳಗಡೆ ಇಟ್ಕೋಬಹುದು, ಕತ್ತಗೆ ಹಾಕೋಬಹುದು, ಅಥವಾ ಸೊಂಟ ಕಟ್ಕೋಬಹುದು. ಎಲ್ಲಾ ಗ್ರಹಗಳನ್ನು ಸ್ವಲ್ಪ ನ್ಯೂಟ್ರಲೈಸ್ ಮಾಡ್ತಕ್ಕಂಥ ಒಂದು ಎಫರ್ಟ್. ಯಾಕಂದ್ರೆ 7 ಚಕ್ರಗಳು ಹೇಗಿರುತ್ತೋ, ಆಲ್ 7 ಚಕ್ರಾಸ್ ನಮಗೆ ಬ್ಯಾಲೆನ್ಸ್ ಆದಾಗ ನಮಗೆ ಯಾವಾಗ್ಲೂ ಸಮತೋಲನವಾಗಿ ನಡೆಯುತ್ತೆ. ಈ ಒಂದು ತಾಯ್ತ ಸಮತೋಲನ ನಡಿಗೆಗೆ ಹೆಲ್ಪ್ ಆಗುತ್ತೆ. ಹಾಕೊಳ್ಳಿ, ಧರಿಸ್ಕೊಳ್ಳಿ, ಒಳ್ಳೇದಾಗುತ್ತೆ. ಮತ್ತೆ ನಾಡಿದ್ದು ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ನಾನು ಯಾವಾಗಲೇ ಹೇಳ್ದಂಗೆ ಆಂಡ್ರಾಯ್ಡ್ ಫೋನ್ ತಗೊಂಬನ್ನಿ, ಮತ್ತೆ 3G ಅಥವಾ 4G ಕನೆಕ್ಷನ್ ಇರಬೇಕು. 18 ಆ್ಯಪ್ ಕೊಡ್ತೀನಿ. ಯಾರಿಗೆ ಜ್ಯೋತಿಷ್ಯ ಏನೂ ಗೊತ್ತಿಲ್ಲ ಪರವಾಗಿಲ್ಲ, ನಿಮ್ಮ ಜೊತೆ ನಾನು ಇರ್ತೀನಿ. ಸಾಕಷ್ಟು ಸ್ಟೂಡೆಂಟ್ ಮಾತಾಡಿದ್ದಾರೆ. ಆ ಸ್ಟೂಡೆಂಟ್ ಮಾತಾಡಿರೋದು ಅನುಭವಕ್ಕೆ ನಿಮಗೆ ಬರಬೇಕು ಅಂದರೆ ನನ್ನ ಕ್ಲಾಸಿಗೆ ಬಂದಾಗಲೇ ಮಾತ್ರ ನಿಮಗೆ ಅನುಭವ ಆಗುತ್ತೆ. ಜೀವನದಲ್ಲಿ ಹೇಗಿದೆ, ಎಷ್ಟೋ ಕಡೆ ನೀವು ಹಣವನ್ನು
ಕೊಟ್ಟು ನಿಮ್ಮ ಒಂದು ಯಾವುದಾದ್ರು ಒಂದು ಸಾಮಾನನ್ನು ಪೂರೈಸ್ಕೊಳ್ತೀರಾ. ಇದು ಒಂದು ರೀತಿ ಏನೋ ಒಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ. ಈ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಖಂಡಿತ ರಿಟರ್ನ್ಸ್ ಇದ್ದೇ ಇರುತ್ತೆ. ನಕ್ಷತ್ರ ನಾಡಿ ವಿಶೇಷವಾಗಿರ್ತಕ್ಕಂಥದ್ದು. ಬನ್ನಿ, ಮತ್ತೆ ಮಾರ್ಚ್ 4ನೇ ತಾರೀಕು 5ನೇ ತಾರೀಕು ಮೈಸೂರಿನಲ್ಲಿ ಮತ್ತೆ ಹುಬ್ಳಿಲಿ 3ನೇ ಬಾರಿ ಮಾಡ್ತಾ ಇರ್ತಕ್ಕಂಥದ್ದು. ಹುಬ್ಳಿಲಿ 25, 26 3ನೇ ಇದು, ಮತ್ತೆ ಮೈಸೂರಿನಲ್ಲೂ 3ನೇ ಬ್ಯಾಚ್. ಓಕೆ ಗುರುಜಿ, ಧನ್ಯವಾದಗಳು. ಇಷ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಂತ್ರವನ್ನು ನೀಡಿದ್ದೀರಾ, ಸಾಕಷ್ಟು ಮಾಹಿತಿನ ಕೂಡ ನೀಡಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ರು. ಖಂಡಿತ ನಿಮ್ಗೂ ಕೂಡ ಭವಿಷ್ಯವಾಣಿ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ರೆ ರಿಜಿಸ್ಟರ್ ಮಾಡ್ಕೊಂಡು ಕ್ಲಾಸಸ್ ಅಟೆಂಡ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿ ಆಗ್ತೀನಿ. ನಮಸ್ಕಾರ.